ಪೋಷಕರೇ, ಇವತ್ತು ಮೌಂಟೇನ್ಯೂ ಸಮೂಹ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಾವು 2023-24ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದೇವೆ. ಬೆಳಗ್ಗೆ ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಜನಾಬ್ KP ಅಹಮದ್ ಹಾಜಿ ಆಕರ್ಷಣ್ ಇವರ ಅಧ್ಯಕ್ಷತೆಯಲ್ಲಿ ನಂತರ ಸಭಾ ಕಾರ್ಯಕ್ರಮ, ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಕೂಡ ನಡೆಯಿತು. ಇದೀಗ ಮಧ್ಯಾಹ್ನದ ಸಾಂಸ್ಕೃತಿಕ ಕಾರ್ಯಕ್ರಮದ ಮಧ್ಯೆ ಚುಟುಕಾದಂತಹ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾವು ಒಟ್ಟು ಸೇರಿದ್ದೇವೆ. ತದನಂತರ ಮನರಂಜನಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದೀಗ ಇಂದಿನ ಈ ಒಂದು ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾಗಿರುವಂತಹ ಹೇಮನಾಥ ಶೆಟ್ಟಿ ಇವರು, ಹಾಗೆಯೇ ಪುತ್ತೂರು ಕಮ್ಯುನಿಟಿ ಸೆಂಟರ್ನ ಕೋಆರ್ಡಿನೇಟರ್ ಆಗಿರುವಂತಹ ಹನೀಫ್ ಪುತ್ತೂರವರು ಕೂಡ ನಮ್ಮ ಜೊತೆ ಉಪಸ್ಥಿತರಿರಲಿಕ್ಕಿದ್ದಾರೆ, ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ಹಾಗೆಯೇ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವಂತಹ ಜನಾಬ್ KP ಅಹಮದ್ ಹಾಜಿ ಆಕರ್ಷಣ್ ಇವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿಕ್ಕಿದ್ದಾರೆ. ಹಾಗೆಯೇ ಇಂದಿನ ಮುಖ್ಯ ಅತಿಥಿಯವರು ಹೇಮನಾಥ ಶೆಟ್ಟಿಯವರು ಆಗಮಿಸಿದ್ದಾರೆ. ಹಾಗೆ ಎಲ್ಲ ಗಣ್ಯರು ವೇದಿಕೆಯನ್ನು ಸೇರಿಕೊಳ್ಳಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಈ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ, ನಿಮಗೆಲ್ಲ ತಿಳಿದಿರುವಂತೆ ಇವತ್ತು ಈ ಶೈಕ್ಷಣಿಕ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಈ ಊರಿನ ಸಜ್ಜನ ಬಂಧುಗಳೇ, ಆದರಣೀಯ ಗಣ್ಯರೇ, ವಿದ್ಯಾರ್ಥಿಗಳೇ, ಹಿರಿಯ ವಿದ್ಯಾರ್ಥಿಗಳೇ, ಆಗಮಿಸಿರುವ ಎಲ್ಲ ಪೋಷಕ ವೃಂದದವರೇ, ಇದೊಂದು ಸಂತೋಷದ, ಸಂತಸದ, ಸಂಭ್ರಮದ ಕ್ಷಣ. ಜ್ಞಾನದ ತೃಷೆಯನ್ನು ತಣಿಸಿ ಸುಮಾರು 32 ವರ್ಷಗಳ ಪ್ರಯತ್ನ ಯಶಸ್ವಿಯಾಗಿ ನಡೆಸಿ ಈ ಒಂದು ಸುಂದರ ಸುಮಧುರ ಸಂಜೆಯ ಹೊತ್ತು ವಾರ್ಷಿಕೋತ್ಸವದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸುಮಾರು 32 ವರ್ಷಗಳ ಹಿಂದೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರನ್ನು ಸಮಾಜದ ಮುಖ್ಯ ವಾಹಿನಿಗೆ ಕರೆತರುವ ಸಲುವಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. 32 ವರ್ಷಗಳ ಹಿಂದೆ ಈ ಶಾಲೆ ಸ್ಥಾಪಿಸುವಾಗ ಅದೊಂದು ಚಿಕ್ಕ ಹೆಜ್ಜೆ, ಪುಟ್ಟ ಹೆಜ್ಜೆಯಾಗಿತ್ತು. ಆದರೆ ಮಾನವ ಸಮಾಜಕ್ಕೆ ಮಾತ್ರ ಅದೊಂದು ದೊಡ್ಡ ಹೆಜ್ಜೆ. ಇದೀಗ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದದ್ದೇ ಇದಕ್ಕೆ ಸಾಕ್ಷಿ. ಇದೀಗ ಈ ಒಂದು ವಾರ್ಷಿಕೋತ್ಸವದ ಈ ಶ್ಲಾಘನೀಯ ಸಭಾ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರು. ಸ್ತುತಿಯು ಪ್ರಭುವೇ ನಿನಗೆ, ವಂದನಾ ಸ್ತುತಿಯು ಪ್ರಭುವೇ ನಿನಗೆ. ದೇವಾದಿದೇವನು ನೀನು, ಸದಾ ಹಾರೈಸುವ ಬಯಕೆ. ದೇವಾದಿದೇವನು ನೀನು, ಸದಾ ಹಾರೈಸುವ ಬಯಕೆ. ವಂದನಾ ಸ್ತುತಿಯು ಪ್ರಭುವೇ ನಿನಗೆ, ವಂದನಾ ಸ್ತುತಿಯು ಪ್ರಭುವೇ ನಿನಗೆ. ಬುದ್ಧಿಯನ್ನು ನೀ ಕಲಿಸುವೆ, ವಿದ್ಯೆಯನ್ನು ನಾ ಪಡೆಯುವೆ. ಬುದ್ಧಿಯನ್ನು ನೀ ಕಲಿಸುವೆ, ವಿದ್ಯೆಯನ್ನು ನಾ ಪಡೆಯುವೆ. ನೀ ಆದರ್ಶವಾಗಿರುವೆ, ನಿರತವು ಕಾಪಾಡುವೆ.
ಹಾಡುವೆ ವಂದನಾ ಸ್ತುತಿಯು ಪ್ರಭುವೇ ನಿನಗೆ ವಂದನಾ ಸ್ತುತಿಯು ಪ್ರಭುವೇ ನಿನಗೆ ಪ್ರಭುವೇ ನಿನಗೆ ಪ್ರಭುವೇ ನಿನಗೆ. ಮಕ್ಕಳ ಪ್ರತಿಭೆಯನ್ನು ಪ್ರಜ್ವಲಿಸುವಂತಹ ಈ ಸುದಿನವನ್ನು ಕರುಣಿಸಿದ ಭಗವಂತನನ್ನು ಪ್ರಾರ್ಥಿಸಿದಂತಹ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಕೂಡ ಹೃದಯಾಂತರಾಳದಿಂದ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಜನಾಬ್ ಮೊಹಮ್ಮದ್ ಹಾಜಿ ಪಾಟೀಲ್ ಇವರು. ಗುಡ್ ಆಫ್ಟರ್ನೂನ್ ಟು ಯು ಆಲ್. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಅಭಿಮಾನಿಗಳೇ, ವಿದ್ಯಾರ್ಥಿನಿಯರೇ, ಸುಮಾರು 30 ವರ್ಷದ ಹಿಂದೆ ಈ ಒಂದು ಸ್ಥಳ ಬಹುಶಃ ಒಂದು ಗುಡ್ಡಗಾಡು ಪ್ರದೇಶವಾಗಿತ್ತು. ಕಾಡು ಪ್ರಾಣಿಗಳು ಆ ಕಡೆ ಈ ಕಡೆ ಹೋಗುವಂಥ ಒಂದು ವ್ಯವಸ್ಥೆ ಇತ್ತು. ಮಾರ್ಗ ಸರಿ ಇಲ್ಲ, ಜನಸಂಚಾರವೂ ಇಲ್ಲದಂಥ ಒಂದು ಸ್ಥಳ. ಇಲ್ಲ ದೂರದಲ್ಲಿ ಒಂದು ಮಾರ್ಗ ಇರ್ಬೋದು ಅಷ್ಟಲ್ಲದೆ ಒಳಗೆಲ್ಲ ಬಹಳ ಕಾಡಿನಂಥ ಒಂದು ವ್ಯವಸ್ಥೆ ಇದ್ದದ್ದು. ಆ ಒಂದು ಸಂದರ್ಭದಲ್ಲಿ ನಮ್ಮ ಶೈಕ್ಷಣಿಕ ವಿಚಾರವನ್ನು ನೋಡುವುದಾದರೆ ಪುತ್ತೂರಲ್ಲಿ ಒಂದೇ ಒಂದು ಆಂಗ್ಲ ಮಾಧ್ಯಮ ಶಾಲೆ, ಅದು ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್. ಬೇರೆ ಯಾವುದೂ ಇಲ್ಲ, ಹತ್ತಿರದಲ್ಲಿಲ್ಲ, ದೂರದಲ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಯಾರಾದರೂ ಅಡ್ಮಿಷನ್ಗೆ ಹೋದರೆ ಸೂದಿಗೆ ಬರೀ ಕೇಳೋದು, ನೀನು ತಂದೆ ಎಷ್ಟು ಕಲ್ತಿದ್ದಾರೆ, ನಿನ್ನ ತಾಯಿ ಎಷ್ಟು ಕಲ್ತಿದ್ದಾರೆ ಅಂತ. ತಂದೆಯೂ ಕಲಿಯಿಲ್ಲ, ತಾಯಿಯೂ ಕಲಿಯಿಲ್ಲ, ನಿನಗೆ ಸೀಟೂ ಇಲ್ಲ. ಆಯ್ತು ಕಲ್ತರವರು ಇದ್ದರೆ ಕಲ್ತವರು ಹೋಗಿ ಅವರ ಇಂಟರ್ವ್ಯೂಗೆ ಹೋದರೆ ಅಲ್ಲಿ ಅದು ಸಿಲೆಕ್ಟ್ ಆಗೋದು ಇಲ್ಲ. ಅಂತೂ ನಮ್ಮ ಮಕ್ಕಳಿಗೆ ಸೀಟ್ ಇಲ್ಲ. ನಮಗೆ ಮಾತಂದಲ್ಲ, ಬಡವರಿಗೆ, ಅಲ್ಪಸಂಖ್ಯಾತರಿಗೆ ಯಾರಿಗೂ ಅಲ್ಲಿ ಸೀಟ್ ಸಿಗ್ತಾ ಇರಲಿಲ್ಲ. ಅಂದರೆ ಆ ಒಂದು ವ್ಯವಸ್ಥೆ ಇರಲಿಲ್ಲ ಅಲ್ಲಿ. ಆಗ ಇಲ್ಲಿಯ ಪರಿಸರದ ಕೆಲವು ಹಿರಿಯರೆಲ್ಲ ನಮ್ಮ ಮಾನ್ಯ ಅಧ್ಯಕ್ಷರಾದ KP ಅಹಮದ್ ಹಾಜಿ ಅವರ ನೇತೃತ್ವದಲ್ಲಿ ಸೇರಿಕೊಂಡು ಒಂದು ಚರ್ಚೆಯನ್ನು ಮಾಡಿ ಹೇಗಾದರೂ ಒಂದು ಸ್ಥಾಪನೆಯನ್ನು ಮಾಡಬೇಕು, ಶಾಲೆಯನ್ನು ಸ್ಥಾಪಿಸಬೇಕಂತ ಹೇಳುವ ಉದ್ದೇಶದಿಂದ ಆ ಹಿರಿಯರೆಲ್ಲ ಸೇರಿಕೊಂಡು, ಅಬ್ದುಲ್ ರಾಜ್ ಅವರಿದ್ದಾರೆ, ಈಗ KVIP ಇದ್ದವರು ಅವರಿಲ್ಲ, ಅವರೆಲ್ಲ ಸೇರಿಕೊಂಡು ಒಂದು ವ್ಯವಸ್ಥೆ ಆಗಬೇಕಂತ ಹೇಳುವಂಥ ಇದರಲ್ಲಿ ನಮ್ಮ ಸ್ಥಳವನ್ನು ಹುಡುಕಿದಾಗ ನಮ್ಮ KP ಅಹಮದ್ ಹಾಜಿ ಅವರು, ಅವರ ಅಧ್ಯಕ್ಷರು, ಅವರು ಇದಕ್ಕೆ ಮನೆ ಖರೀದಿಗಾಗಿ ಪಡ್ಕೊಂಡ ಈ ಸ್ಥಳ ಸುಮಾರು 1.5 ಎಕರೆ 2 ಎಕರೆ ಸ್ಥಳ, ಅದನ್ನು ಅವರು ಕೊಡಲಿಕ್ಕೆ ಮುಂದೆ ಬಂದರು, ಜಾಗ ಮಾಡಲಿಕ್ಕೆ ಮುಂದೆ ಬಂದರು. ಆ ರೀತಿಯಲ್ಲಿ ಒಂದು ಟ್ರಸ್ಟನ್ನು ಸ್ಥಾಪಿಸಿ ಶಿಕ್ಷಣ ಅನ್ಸಾರುದ್ದೀನ್ ಎಜುಕೇಷನ್ ಟ್ರಸ್ಟ್ ಅಂತ ಹೆಸರಿಟ್ಟು ಆ ಟ್ರಸ್ಟಿಗೆ ಈ ಒಂದು ಭೂಮಿಯನ್ನು ಹಸ್ತಾಂತರಿಸಿ ಶಾಲೆ ಪ್ರಾರಂಭಿಸುವ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿದರು. ಸುಮಾರು 25 ಮಕ್ಕಳಿಂದ ಹಿಡಿದು ಆಗ ಪ್ರಾರಂಭವಾದಂಥ ಈ ಶಾಲೆ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಹಲವಾರು ವಿಭಾಗಗಳು ಇವೆ ಇಲ್ಲಿ. ಮೌಂಟೇನ್ ವ್ಯೂ ಆಂಗ್ಲ ಮಾಧ್ಯಮ, ಪ್ರಾಥಮಿಕ ಮಾಧ್ಯಮ, ಕಿಂಟರ್ ಗಾರ್ಡನ್, ಕಾಲ್ಮಡಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ, ದಾರುಲ್ ಖುರಾ ಮದ್ರಸಾ, ಹಾಗೆ ಅಸ್ವಾಲಿಯಾ, ಸೈಯದ್ ಕಾಲೇಜ್, ಇದೆಲ್ಲ ಈಗ ಇಲ್ಲಿ ಒಳಗೊಂಡಿದೆ. ಒಂದು ಶಾಲೆ ಅಂತ ಹೇಳಿದರೆ ಅದು ನಡೆಸೋದು ಹೇಗಂತ ಹೇಳಿ ನಮ್ಮ ಈಗಿನ ಇವತ್ತಿನ ಮುಖ್ಯ ಅತಿಥಿಗಳಾದ ಹೇಮನಾಥ್ ಶೆಟ್ಟಿ ಅವರಿಗೆ ಗೊತ್ತು. ಅವರು ಸಂಚಾಲಕರು ರಾಮಕೃಷ್ಣ ಪ್ರೌಢಶಾಲೆ. ಅದು ಎಷ್ಟು ಕಷ್ಟ ಅಂತ, ಅದು ಹೇಗೆ ಸುಲಲಿತವೋ ಕಷ್ಟವೋ ಸುಲಭವೋ ಏನು ಅಂತ ಹೇಳೋದು ಅವರದೀಗ ಅವರ ಭಾಷಣ ನಿಮಗೆ ಹೇಳ್ಯಾರು. ಅದಷ್ಟೇ ಕಷ್ಟ ಇದೆ, ಸುಲಭ ಸಾಧ್ಯವಲ್ಲ. ಆದರೂ ಸುಮಾರು 30 ವರ್ಷದಿಂದ ಎಲ್ಲರ ಪ್ರೀತಿಗೆ ಪಾತ್ರರಾದ ಈ ಸಂಸ್ಥೆ ಇಂದು ಬೆಳೆದು ನಿಂತಿದೆ. ಈ ಒಂದು ಸಂಸ್ಥೆಗೆ ನಿಮ್ಮೆಲ್ಲರ ಆಶಯ ಅಭಿವೃದ್ಧಿ ಅಭಿನಂದನೆ ಇರಲಿ ಅಂತ ಹೇಳ್ತಾ ನನ್ನನ್ನು ಸ್ವಾಗತ ಕಾರ್ಯಕ್ರಮ ಮುಂದುವರಿತಿದ್ದೇನೆ. ಇಂದಿನ ಈ ಒಂದು ಸಭೆ ಸಂಭ್ರಮ ಸಡಗರದ ದಿನ, ಮಕ್ಕಳಿಗೆಲ್ಲ ಹಬ್ಬ. ಮಕ್ಕಳು ಕುಣಿದು ಕುಪ್ಪಳಿಸುವಾಗ ನಮಗೆ ಸಂತೋಷವಾಗ್ತಾ ಇದೆ ನೋಡುವಾಗ. ಆ ಒಂದು ಹಬ್ಬದ ಈ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವುದು ಸ್ಥಾಪಕ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು ಆಗಿರುವ KP ಅಹಮದ್ ಹಾಜಿ ಅವರು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರನ್ನು ಹೃದಯಾಂತರದಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಶಾಲಾ ನಾಯಕನಾಗಿರುವಂತಹ ಮೊಹಮ್ಮದ್ ಸಮೀರ್ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಮಾರಂಭದ ಕೇಂದ್ರ ಬಿಂದು ಮುಖ್ಯ ಅತಿಥಿಗಳು ಆಗಿರುವ ಶ್ರೀಯುತ ಹೇಮನಾಥ್ ಶೆಟ್ಟಿಯವರು. ಹೇಮನಾಥ್ ಶೆಟ್ಟಿಯವರ ಬಗ್ಗೆ ನಾವು ಹೇಳಬೇಕಾಗೇ ಇಲ್ಲ ಯಾರಿಗೂ, ಅಂದರೆ ಅವರಷ್ಟು ಪರಿಚಿತರು. ನಮ್ಮ ತಾಲೂಕಿನಲ್ಲಿ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲೂ ಬಗ್ಗೆ ರಾಜ್ಯದಲ್ಲೇ ಅವರ ಹೆಸರು ಜನಪ್ರಿಯ. ಅಂಥ ವ್ಯಕ್ತಿತ್ವ ಅವರದ್ದು. ಮೊನ್ನೆ ತಾನೇ ಒಂದು ದೊಡ್ಡ ಫಂಕ್ಷನ್ ರಾಮಕೃಷ್ಣ ಪ್ರೌಢಶಾಲೆಯ ಸಹಯೋಗದೊಂದಿಗೆ ನಡೆದದ್ದು.
ಸರ್ಕಾರಿ ಸಂಸ್ಥೆ ಸರ್ಕಾರಿ ಕಾರ್ಯಕ್ರಮವಾದರೂ ಅದನ್ನೆಲ್ಲ ಮಾಡಿಕೊಡೋದು ಹೇಮಂತ್ ಶೆಟ್ಟಿಯವರು. ಅದರೆಲ್ಲ ಮುಂಚೂಣಿಯಲ್ಲಿದ್ದದ್ದೇ ಹೇಮಂತ್ ಶೆಟ್ಟಿಯವರು. ಅವರು ಅದೊಂದು ಅದ್ಭುತ ರೀತಿಯಲ್ಲಿ ಆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಸುಮಾರು 2,500 ಮಕ್ಕಳು ಅಲ್ಲಿ ಸೇರಿ ಒಂದು ಸ್ಪೋರ್ಟ್ಸನ್ನು ಮೀಟ್ ಮಾಡು ಕಾರ್ಯಕ್ರಮ ಮಾಡುವುದಂದರೆ ಅದು ಸಣ್ಣ ವಿಷಯವನ್ನಲ್ಲ. ಇಡೀ ಸ್ಟೇಟಿಂದ ಎಲ್ಲೆಲ್ಲಿಂದೆಲ್ಲ ಬಂದಿದ್ದರು. ನಮ್ಮ ಈ ಶಾಲೆಯಲ್ಲಿ ಕೂಡ ಒಂದು 10 ರೂಮನ್ನು ಅವರಿಗೆ ನಾವು ಮೀಸಲಾಗಿರಿಸಿದ್ದೆವು. ಕೊಡಗು, ಮಡಿಕೇರಿಯವರೆಲ್ಲ ಇಲ್ಲಿ ಇದ್ದರು. ಒಂದು 3 ದಿನ ಅವರು ಇಲ್ಲಿ ಇದ್ದುಕೊಂಡು ವಾಸ್ತವ್ಯ ಮಾಡಿದ್ದಾರೆ. ಹಾಗೆ ಎಲ್ಲ ಶಾಲೆಯಲ್ಲಿ ವಾಸ್ತವ್ಯ ಮಾಡಿಕೊಂಡಿದ್ದಾರೆ. ಅವರಿಗಾಗಿ ಅದು ಮತ್ತೆ ಭಾಳ ಒಂದು ದೊಡ್ಡ ವ್ಯವಸ್ಥೆ ಅದು. ಆ ವ್ಯವಸ್ಥೆಯನ್ನು ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದವರು ನಮ್ಮ ಶ್ರೀಯುತ ಹೇಮನಾಥ್ ಶೆಟ್ಟಿಯವರು. ಅವರ ಬಗ್ಗೆ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಹೃದಯಪೂರ್ವಕ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಶಾಲೆಯ ನಾಯಕಿ ಐಫಾ ಇವಳು ಗುಲಾಬಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು, ಗೌರವಿಸಬೇಕು, ಆತ್ಮೀಯವಾಗಿ ಬರಮಾಡಿಸಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಟ್ರಸ್ಟಿಗಳಾದ ಹಿರಿಯ ಟ್ರಸ್ಟಿಗಳವರಾದ ಶ್ರೀಯುತ ಅಬ್ದುಲ್ಲಾಜಿಯವರು ಭಾಳ ಹಿಂದಿಂದಲೂ ನಮ್ಮೊಟ್ಟಿಗಿದ್ದಾರೆ. ಅವರು ನಿಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಬರುವವರು. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ರಾಜ್ಯ ಮಟ್ಟದ ನಮ್ಮ ಕ್ರೀಡಾಪಟು ಮೊಹಮ್ಮದ್ ಮುಫೀಜ್ ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಬೇಕಾಗಿದ್ದವರು ಶ್ರೀಯುತ ಅಮ್ಜದ್ ಖಾನ್ರವರು. ಅಮ್ಜದ್ ಖಾನ್ ಅಂದರೆ ಭಾಳ ಒಂದು ನಮಗೆಲ್ಲ ಆತ್ಮೀಯವಾದ ಒಂದು ವ್ಯಕ್ತಿತ್ವ. ಅವರು ಕಮ್ಯುನಿಟಿ ಸೆಂಟರ್ ಪುತ್ತೂರು ಇದರ ಅಧ್ಯಕ್ಷರು ಹೌದು. ಇವರು ವಿದೇಶಿ NRI ಅವರು ಬರ್ತಾನೆ ಅಂತ ಹೇಳಿದರು ಡಿಸೆಂಬರ್ ತಿಂಗಳಲ್ಲಿ. ಹಾಗೆ ಅವರನ್ನು ನಾವು ಅತಿಥಿಗಳಾಗಿ ಹೆಸರಿಸಿದ್ದೆವು. ಅವರು ಬರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸ್ತೇನೆ. ಹಾಗೆಯೇ ಇನ್ನು ನಮ್ಮ ಸಂಸ್ಥೆಯಲ್ಲಿ ಟ್ರಸ್ಟಿಗಳೆಲ್ಲರೂ ಹಾಗೂ ಕಾರ್ಯದರ್ಶಿಗಳಾದ ಅಬ್ದುಲ್ ರೆಹಮಾನ್ ಆಜಾದ್ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಜಿಲ್ಲಾ ಮಟ್ಟದ ವಾಲಿಬಾಲ್ ಆಟಗಾರನಾಗಿರುವಂತಹ ನಮ್ಮ ಸಂಸ್ಥೆಯ ಮೊಹಮ್ಮದ್ ಫಜಲ್ ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು, ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ನಮ್ಮ ಹೆತ್ತವರಲ್ಲಿ ಮುಖ್ಯವಾಗಿ ಒಬ್ಬರು ನಮ್ಮ ಅಲ್ಬೆರ್ ಸಂಸ್ಥೆಯ ಸಂಸ್ಥಾಪಕರು, ಅಲ್ಲಿಯ ಸಂಚಾಲಕರು ಆಗಿರುವ ಅಫಾಮ್ ತಂಗಳವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ 7ನೇ ತರಗತಿಯ ಮುನ್ಸೀರ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಈಕೆಯು ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತೇಳಿ ಹೇಳಿಕೊಳ್ತಾ ಇದ್ದೇನೆ. ನಮ್ಮ ಶಿಕ್ಷಕ ರಕ್ಷಕ ಸಂಘದ ಮೌಂಟೇನ್ ವ್ಯೂ ಶಾಲೆಯ ಅಧ್ಯಕ್ಷರ ಶ್ರೀಯುತ ಉಸ್ಮಾನ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಮತ್ತೋರ್ವ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಈ ಸಂಸ್ಥೆಗೆ ಕೀರ್ತಿ ತಂದಂತಹ ರಿಜಾ 4ನೇ ತರಗತಿಯು ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕು, ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಸರಿಯತ್ತಿನ ಮುಖ್ಯಸ್ಥರಾದ ಉಸ್ತಾದ್ರವರು, ಕೊಡುಂಗಾಯಿ ಉಸ್ತಾದ್ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ 8ನೇ ತರಗತಿಯ ತೌಫೀಕ್ ಡ್ರಾಯಿಂಗ್ ಗ್ರೇಡ್ ಎಕ್ಸಾಮಲ್ಲಿ ಡಿಸ್ಟಿಂಕ್ಷನ್ ಪಡೆದಂತಹ ವಿದ್ಯಾರ್ಥಿ. ಇದೀಗ ಗೌರವ. ನಮ್ಮ ಇಲ್ಲಿಯ ಮಾಜಿ ಕೌನ್ಸಿಲರು ಹಾಗೂ ನಮ್ಮ ಪರಿಸರದ ನಮ್ಮೆಲ್ಲರಿಗೆ ಪರಿಚಯವಿರುವ ಇಲ್ಲಿಯ ಪರಿಸರದವರು ಶ್ರೀಯುತ ಅನ್ವರ್ ಕಾಸಿಂದವರು
ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿ. ಇವರಿಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಸುಹಾನ ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಭಾಳ ಹಿಂದಿಂದ ನಮ್ಮೊಟ್ಟಿಗಿದ್ದಾರೆ. ಅರಂತೋಡಿಂದ ಇಲ್ಲಿ ಬಂದು ದಿನವಿಡೀ ಈ ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ರೀತಿಯಲ್ಲಿ ಶ್ರಮವಹಿಸುತ್ತಿದ್ದಾರೆ ಶ್ರೀಮಿತಾ ಮೋಹನಾಂಗಿ ಮೇಡಮ್ನವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾರೆ. ಇವರಿಗೆ ಮತ್ತೋರ್ವ ಡ್ರಾಯಿಂಗ್ ವಿಭಾಗದಲ್ಲಿ ಡಿಸ್ಟಿಂಕ್ಷನ್ ಪಡೆದಂಥ ವಿದ್ಯಾರ್ಥಿನಿ ಮನ್ಹಾಲ್ ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕು, ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅಬ್ದುಲ್ ಖಾದರ್ ಪಾಟ್ರಗೋಡಿ ಹೆತ್ತವರು ಪೇರೆಂಟ್, ನಮ್ಮೊಬ್ಬರ ಪೇರೆಂಟ್, ಅವರು ನಿಮ್ಮನ್ನೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಸಂರೀನಾ ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಗತ ಕಾರ್ಯಕ್ರಮ ಮುಕ್ತಾಯವಾಯಿತು. ನೀವೆಲ್ಲ ಹೆತ್ತವರು ತುಂಬ ಇಲ್ಲಿ ಸಂಖ್ಯೆಯಲ್ಲಿ ಸೇರಿದ್ದೀರಾ, ಭಾಳ ಸಂತೋಷದ ವಿಚಾರ. ನಮಗೆ ಹೆತ್ತವರು ಯಾವಾಗಲೂ ಸಿಗೋದಿಲ್ಲ. ನಾವೊಂದು ಪೇರೆಂಟ್ಸ್ ಮೀಟಿಂಗ್ ಮಾಡಿದಾಗ ಮಾತ್ರ ನಮಗೆ ಹೆತ್ತವರು ಬರ್ತಾರೆ, ಉಳಿದ ಹಂತದಲ್ಲಿ ಬರ್ತಾರೆ ಹೋಗ್ತಾರೆ. ಅದು ಏನು ನಮ್ಮ ಮಾತಿಗೆ ಹೇಳೋದಿಲ್ಲ. ನಿಮ್ಮ ಮಕ್ಕಳ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕಾಗಿ ನಾವು ನಿಮ್ಮ ಹತ್ರ ವಿನಂತಿಸಿಕೊಳ್ತೇನೆ. ಹೆತ್ತವರೆಲ್ಲ ಪೋಷಕರು ಇಲ್ಲಿ ಇದ್ದೀರಾ, ನೀವು ನಿಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ನೀವು ಬಿಟ್ಟು ಬಿಟ್ಟರೆ ನೀವು ನಮ್ಮ ಮಕ್ಕಳು ಶಿಕ್ಷಣದಲ್ಲಿ ಮುಂದೆ ಬರುವುದಿಲ್ಲ. ಶಿಕ್ಷಣದಲ್ಲಿ ಮುಂದೆ ಬರಬೇಕಾದರೆ ನೀವು ಮೊದಲು ಮೊಬೈಲ್ ಕೊಡೋದಾದರೂ ಅದಕ್ಕೊಂದು ಲಿಮಿಟ್ ಹಾಕಿ 5 ನಿಮಿಷ 2 ನಿಮಿಷ ಕೊಟ್ಟು ಮತ್ತೆ ವಾಪಸ್ ತೆಗೆದುಕೊಳ್ಬೇಕು. ಅದರಲ್ಲಿ ಇಲ್ಲೇ ನೀವು ಬಿಟ್ಟರೆ ಅಡಿಕ್ಟ್ ಆಗ್ತಾರೆ, ಮತ್ತು ಅವರು ಪಾಠವನ್ನು ಕೇಳೋದೇ ಇಲ್ಲ. ಅವರು ಒಂದು ರೀತಿ ತೂಕ ಮಾಡ್ತಾ ಇರ್ತಾರೆ, ನಿದ್ರೆ ಬಂದಾಗೆ ಮಾಡ್ತಾ ಇರ್ತಾರೆ. ಅದನ್ನು ಇದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳೋದೇನೆಂದರೆ, ನಿಮ್ಮ ಮಕ್ಕಳ ಕೈ ಒಳ್ಳೆತನ, ಸಂಸ್ಕಾರ, ಸಂಸ್ಕೃತಿ ಎಲ್ಲ ನಿಮ್ಮ ಕೈಯಲ್ಲಿದೆ. ನೀವು ಸರಿಯಾಗಿದ್ದರೆ, ನಿಮ್ಮ ಸಂಸ್ಕಾರ ಸರಿಯಾಗಿದ್ದರೆ, ನಿಮ್ಮ ಸಂಸ್ಕೃತಿ ಸರಿಯಾಗಿದ್ದರೆ ನಿಮ್ಮ ಮಕ್ಕಳು ಸರಿಯಾಗಿರ್ತದೆ. ಅದಕ್ಕೋಸ್ಕರ ನೀವು ಪ್ರಯತ್ನ ಪಡಬೇಕು. ನಿಮ್ಮ ಮಕ್ಕಳು ಇರುವಾಗ ಯಾವ ರೀತಿಯಲ್ಲೂ ಸಂಸ್ಕಾರ ಇಲ್ಲದೆ ಅಂತ ಯಾವ ರೀತಿಯಲ್ಲಿ ವರ್ತಿಸಬಾರದು. ಎಲ್ಲ ನಾವು ಶಾಲೆಯಲ್ಲಿ ಏನು ಕಲಿಸ್ತೇವೆ, ಕೆಲವರು ಹೇಳ್ತಾರೆ ಎಲ್ಲ ಶಾಲೆಯಲ್ಲಿ ಕಲಿಸ್ತಾರಲ್ಲ ಅಂತ. ಶಾಲೆಯಲ್ಲಿ ಕಲಿಸುವುದಾದರೆ ಹೇಗೆ? ಒಂದು 50 ಮಕ್ಕಳನ್ನು ಒಂದು ಶಿಕ್ಷಕ ಹೇಗೆ ಕಲಿಸ್ಬೋದು, ಎಷ್ಟು ಗಮನ ಕೊಡ್ಬೋದು? ಅದರಲ್ಲಿ ಇಂಡಿವಿಜುವಲ್ ಗಮನ ಕೊಡಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಒಂದು ಕಾಮನ್ ಹಾಗೆ ಆ ರೀತಿಯಲ್ಲಿ ನಾವು ಕಲಿಸ್ತೇವೆ, ಅದನ್ನು ಒಳ್ಳೆ ರೀತಿಯಲ್ಲಿ ಕಲಿಸ್ತೇವೆ. ಆದರೂ ನಿಮ್ಮ ಮಕ್ಕಳನ್ನು ನೀವು ನೋಡಿಕೊಳ್ಳದಿದ್ದರೆ ನಿಮಗೆ ತುಂಬ ಕಷ್ಟ. ನೀವೆಲ್ಲ ಅವರನ್ನು ನೀವು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಅವರನ್ನು ಅಲ್ಲಿ ಶಾಲೆಯಲ್ಲಿ ಕೂಡ ಆ ಒಂದು ಶಿಕ್ಷಣದ ಪುನರಾವರ್ತನೆ ಮಾಡಿಕೊಂಡು ಬಂದರೆ ಮಾತ್ರ ಮಕ್ಕಳು ಅಭಿವೃದ್ಧಿ ಹೊಂದುತ್ತಾರೆ. ಹಾಗೆ ಇಲ್ಲಿ ಸೇರಿರೋ ಪತ್ರಿಕೋದ್ಯಮಿಗಳು ಎಲ್ಲಿದ್ದಾರೆ ಅವರಿಗೂ ನಾನು ಆಧಾರವಾಗಿ ಸ್ವಾಗತಿಸ್ತೇನೆ ಹಾಗೂ ಸ್ವಾಗತ ಕಾರ್ಯ ಮುಗಿಸ್ತಿದ್ದೇನೆ. ಜೈ ಹಿಂದ್. ಎಲ್ಲರನ್ನೂ ಸ್ವಾಗತಿಸಿದಂತಹ ಹಿರಿಯರು, ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಅಹರ್ನಿಶಿ ದುಡಿಯುತ್ತಿರುವವರು, ಈ ಹಿರಿಯ ವಯಸ್ಸಿನಲ್ಲೂ ಕೂಡ ತರುಣರ ಹುಮ್ಮಸ್ಸಿನಿಂದ ಈ ಸಂಸ್ಥೆಯ ಅಭಿವೃದ್ಧಿಗಾಗಿ ಪಣ ತೊಟ್ಟಿರುವಂತಹ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರೊಂದಿಗೆ ಹೆಗಲಿಗೆ ಹೆಗಲು ಕೊಡುತ್ತಿರುವಂತಹ ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಮೊಹಮ್ಮದ್ ಹಾಜಿ ಪಟೀಲ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಅಫಿಲಾ ಇವಳು ಗುಲಾಬಿಯನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸಂರೀನಾ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೂ ಕೂಡ ಮುಂದುವರಿಲಿಕ್ಕಿದೆ. ಈ ಒಂದು ಸಭಾ ಕಾರ್ಯಕ್ರಮವನ್ನು ಚುಟುಕಾಗಿ ನಾವು ಮುಗಿಸ್ತಾ ಇದ್ದೇವೆ ಎನ್ನುವಂತಹ ಪೂರ್ವ ಪೀಠಿಕೆಯನ್ನು ನಿಮ್ಮ ಮುಂದೆ ಇಡುತ್ತಾ, ಇದೀಗ PUC ವಿಭಾಗದಲ್ಲಿ ಮತ್ತು SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ಮತ್ತು ಇಡೀ ಸ್ಪರ್ಧೆಗಳಲ್ಲಿ ಸಾಂಸ್ಕೃತಿಕ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ಇದೀಗ ನಡೀಲಿಕ್ಕಿದೆ. ಈ ಒಂದು ಗೌರವ ಸಮರ್ಪಣೆಯ ನಿರ್ವಹಣೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಸಹಶಿಕ್ಷಕರಾಗಿರುವಂತಹ ಮಂಜುನಾಥ್ ರೈ ಇವರು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತರೆ, ನಮ್ಮ ಊರಿನ ಅಂದರೆ ಕೊಳ್ತೀಗೆ ಗ್ರಾಮದ ಅತ್ಯಂತ ಪ್ರಮುಖ ಗೌರವಾನ್ವಿತ ವ್ಯಕ್ತಿಯಾಗಿರುವಂತಹ ಮಾನ್ಯ ಹೇಮನಾಥ್ ಶೆಟ್ಟಿ ಸರ್ ಇವರೇ, 2022-23ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ SSLC ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆಯಲ್ಲಿ ಪಾಸಾಗಿ ಅತಿ ಹೆಚ್ಚು ಅಂಕವನ್ನು ಗಳಿಸಿರುವಂತಹ ವಿದ್ಯಾರ್ಥಿನಿಯರಿಗೆ ಈ ಶುಭ ಸಂದರ್ಭದಲ್ಲಿ ಗೌರವವನ್ನು ಅರ್ಪಿಸುವಂತಹ ಸಂದರ್ಭ. ಮೌಂಟನ್ ವ್ಯೂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಇಫಾ ಫಾತಿಮಾ ಇವರು 600 ಅಂಕವನ್ನು ಗಳಿಸಿ
ನಮ್ಮ ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಮಾನ್ಯ KP ಅಹಮದಾಜಿ ಇವರಿಂದ ಈಗ ಗೌರವಾರ್ಪಣೆ. ಹಾಗೆಯೇ ಸಾಲ್ಮರ ಪ್ರೌಢಶಾಲೆಯಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ SSLCಯಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನು ಗಳಿಸಿರುವಂತಹ ಆಫಿಯಾ KA ಇವರು ಕೂಡ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದು ವೇಳೆ ವಿದ್ಯಾರ್ಥಿನಿ ಬಾರದಿದ್ದರೆ ಅವರ ಪೋಷಕರು ಕೂಡ ಬಂದು ಬಹುಮಾನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಫಿಯಾ KA ಈ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಹ ಶಿಕ್ಷಕರಾಗಿ ದುಡಿತಾ ಇರುವಂತಹ BV ಕಿಶನ್ ಇವರು ನಗದು ಬಹುಮಾನವನ್ನು ನೀಡಿ ಕೂಡ ಗೌರವಿಸಿರ್ತಾರೆ. ಅವರು ಈಗ ಪ್ರಸ್ತುತ ಸರಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು ಇಲ್ಲಿಯ ಪ್ರೌಢಶಾಲಾ ವಿಭಾಗದಲ್ಲಿ ಸಹ ಶಿಕ್ಷಕರಾಗಿ ದುಡಿಯುತ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೌಂಟನ್ ವ್ಯೂ ಸಮೂಹ ಶಿಕ್ಷಣ ಸಂಸ್ಥೆಗಳ ಮತ್ತೊಂದು ಭಾಗವಾಗಿರುವಂತಹ ಅಸ್ವಾಲಿಹಾ ವಿಮೆನ್ಸ್ ಶರಿಯತ್ ಮತ್ತು PU ಕಾಲೇಜ್ ಕಳೆದ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ 97% ಅಂಕಗಳೊಂದಿಗೆ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಂತಹ ವಿದ್ಯಾರ್ಥಿನಿ ಫಾತಿಮಾತ್ ಅಶ್ವೀರಾ ಕೆಮ್ಮೈ. ಈ ಒಂದು ಬಹುಮಾನಗಳನ್ನು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿ ಅಸ್ವಾಲಿಹಾ ಶರಿಯತ್ ಕಾಲೇಜಿನ ಉಸ್ತಾದರಾಗಿರುವಂತಹ KM ಕೊಡುಂಗಾಯಿ ಇವರಿಗೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೃತಜ್ಞತೆಗಳು ಸರ್. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಗುಂಪು ಹಾಗೂ ವೈಯಕ್ತಿಕವಾಗಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನು ಈಗ ಸನ್ಮಾನಿಸುವಂತಹ ಶುಭ ಸಂದರ್ಭ. ಕನ್ನಡ ಸಾಲ್ಮರ ಪ್ರೌಢಶಾಲೆಯ ಕನ್ನಡ ಮಾಧ್ಯಮದ ಮೊಹಮ್ಮದ್ ಫಜಲ್ ಇವನು ವೈಯಕ್ತಿಕವಾದಂತಹ ಚಾಂಪಿಯನನ್ನು ಗಳಿಸಿಕೊಂಡಿರುತ್ತಾನೆ. 100 ಮೀಟರ್ ಓಟದಲ್ಲಿ ಪ್ರಥಮ, 200 ಮೀಟರ್ ಓಟದಲ್ಲಿ ಪ್ರಥಮ ಹಾಗೂ ಲಾಂಗ್ ಜಂಪಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವೈಯಕ್ತಿಕವಾದಂತಹ ಚಾಂಪಿಯನನ್ನು ಗಳಿಸಿಕೊಂಡಿದ್ದಾನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರು ಸೇರಿ ಇವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ಅದೇ ರೀತಿಯಾಗಿ ಟೀಮ್ ಚಾಂಪಿಯನನ್ನು ಗಳಿಸಿಕೊಂಡವರು ಸ್ಫೂರ್ತಿ ತಂಡ. ಈ ತಂಡದ ನಾಯಕನಾಗಿರುವಂತಹ ರಿಮ್ಷದ್ 10ನೇ ತರಗತಿ ಕನ್ನಡ ಮಾಧ್ಯಮ ಇವನು ಬಂದು ತಂಡದ ಚಾಂಪಿಯನನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಿಮ್ಷದ್ 10ನೇ ತರಗತಿ ಅಥವಾ ಅವನ ತಂಡದಲ್ಲಿರುವಂತಹ ಬೇರೆ ವಿದ್ಯಾರ್ಥಿಗಳು. ತಂಡದ ಎಲ್ಲ ವಿದ್ಯಾರ್ಥಿಗಳು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಫೂರ್ತಿ ತಂಡ ತಂಡದ ನಾಯಕನಾಗಿರುವಂತಹ ರಿಮ್ಷಾದ್ ಹಾಗೂ ತಂಡದಲ್ಲಿರುವಂತಹ ಎಲ್ಲ ಸದಸ್ಯರು. ಅದೇ ರೀತಿಯಾಗಿ ಪ್ರೌಢಶಾಲಾ ಹುಡುಗಿಯರ ವಿಭಾಗದಲ್ಲಿ ಫಾತಿಮಾತ್ ಅರ್ಫಿಯಾ 10ನೇ ತರಗತಿ ಕನ್ನಡ ಮಾಧ್ಯಮ ಇವರು ವೈಯಕ್ತಿಕವಾದಂತಹ ಚಾಂಪಿಯನನ್ನು ಪಡ್ಕೊಂಡಿರುತ್ತಾಳೆ.
100 ಮೀಟರ್ ಓಟದಲ್ಲಿ ಪ್ರಥಮ, 800 ಮೀಟರ್ ಓಟದಲ್ಲಿ ಪ್ರಥಮ, ಹೈ ಜಂಪಿನಲ್ಲಿ ಪ್ರಥಮ. ಫಾತಿಮಾತ್ ಅರ್ಫಿಯಾ, 10th ಕನ್ನಡ ಮೀಡಿಯಂ. ಹಾಗೆ ಹುಡುಗಿಯರ ವಿಭಾಗದಲ್ಲಿ ಟೀಮ್ ಚಾಂಪಿಯನ್ ಅನ್ನು ಗಳಿಸಿಕೊಂಡವರು ಕೀರ್ತಿ ಟೀಮ್. ಅದರ ನಾಯಕಿಯಾಗಿರುವಂತಹ ಹುಮಾ ಅಬೀಬಿನಾ ಬಾನು 10ನೇ ತರಗತಿ ಹಾಗೂ ತಂಡದ ಸದಸ್ಯರೆಲ್ಲರೂ ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಿಕೊಳ್ಳಿ. ಕೀರ್ತಿ ಟೀಮ್ ಹೆಡೆಡ್ ಬೈ ಉಮಾ ಹಬೀಬಿನಾ ಬಾನು, 10th ಕನ್ನಡ ಮೀಡಿಯಂ ಆ್ಯಂಡ್ ಟೀಮ್. ಪ್ರಾಥಮಿಕ ವಿಭಾಗದಲ್ಲಿ ನಡೆದಂತಹ ವಿವಿಧ ಸ್ಪರ್ಧೆಗಳಲ್ಲಿ ಇಂಡಿವಿಜುವಲ್ ಚಾಂಪಿಯನ್ ಅನ್ನು ಪಡ್ಕೊಂಡವರು ಮೊಹಮ್ಮದ್ ನಾಫಿ 7ನೇ ತರಗತಿ ಹಾಗೂ ತಸ್ರೀಫ್ 7ನೇ ತರಗತಿ. ಮೊಹಮ್ಮದ್ ನಾಫಿ 7ನೇ ತರಗತಿ, ತಸ್ರೀಫ್ 7ನೇ ತರಗತಿ. ಬೇರೆ ಬೇರೆ ಇಬ್ಬರಿ. ಮೊಹಮ್ಮದ್ ನಾಫಿ. OG trendsetter. Ultimately there's Creta. Yeah. ಹಾಗೆಯೇ ಪ್ರಾಥಮಿಕ ವಿಭಾಗದಲ್ಲಿ ಟೀಮ್ ಚಾಂಪಿಯನ್ ಆಗಿ ಕೀರ್ತಿ ತಂಡವು ಚಾಂಪಿಯನ್ ಅನ್ನು ಗಳಿಸಿಕೊಂಡಿದೆ. ಕೀರ್ತಿ ತಂಡದ ನಾಯಕರು ಬಂದು ಚಾಂಪಿಯನ್ ಅನ್ನು ಸ್ವೀಕರಿಸಿಕೊಳ್ಳಿ. ಪ್ರಾಥಮಿಕ ವಿಭಾಗದ ಹುಡುಗಿಯರ ವಿಭಾಗದಲ್ಲಿ ಇಂಡಿವಿಜುವಲ್ ಚಾಂಪಿಯನ್ ಅನ್ನು ಪಡ್ಕೊಂಡವರು ಹಸ್ನಾ ಫರ್ವೀನ್ 7th ಸ್ಟ್ಯಾಂಡರ್ಡ್. ಹಸ್ನಾ ಫರ್ವೀನ್ 7th ಸ್ಟ್ಯಾಂಡರ್ಡ್. ಹಾಗೆ ಟೀಮ್ ಚಾಂಪಿಯನ್ ಅನ್ನು ಗಳಿಸಿಕೊಂಡವರು ಜ್ಯೋತಿ ಟೀಮ್. ಜ್ಯೋತಿ ಟೀಮ್ ಕ್ಯಾಪ್ಟನ್ ಫಾತಿಮಾತ್ 7th. ಬಹುಮಾನಗಳನ್ನು ವಿತರಿಸಿರುವಂಥ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು ಸರ್. ಸ್ವೀಕರಿಸಿರುವಂತಹ ಎಲ್ಲ ವಿದ್ಯಾರ್ಥಿನಿ ಕೂಡ ಅಭಿನಂದಿಸ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಂದನೆಗಳು. ಧನ್ಯವಾದಗಳು ಸರ್ ನಿಮಗೆ. ಆದಮೇಲೆ ನಿಮಗೆಲ್ಲ ತಿಳಿದಿರುವ ಹಾಗೆ ಇಂದು ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ವೇದಿಕೆಯ ಸಂತಸವನ್ನು ಇಮ್ಮಡಿಗೊಳಿಸಿದವರು ನಮ್ಮ ಇಂದಿನ ಮುಖ್ಯ ಅತಿಥಿಯಲ್ಲೋರ್ವರು ಕಾವು ಹೇಮನಾಥ ಶೆಟ್ಟಿ ಇವರು. ಇವರ ಉಪಸ್ಥಿತಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪುತ್ತೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಿ ಸಂಘಟಿಸಿ
ಪುತ್ತೂರಿನಲ್ಲಿ ಒಂದು ಹೊಸ ಇತಿಹಾಸವನ್ನೇ ನಿರ್ಮಿಸಿದಂತಹ ಅತ್ಯುತ್ತಮ ಸಂಘಟಕರು, ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವವರು, ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇಲ್ಲಿನ ಸಂಚಾಲಕರು ಆಗಿರುವಂತಹ, ನಗುಮುಖದ ನಾಯಕರು ಕೂಡ ಆಗಿರುವಂತಹ ಕಾವು ಹೇಮನಾಥ ಶೆಟ್ಟಿ ಇವರು ನಮ್ಮನ್ನುದ್ದೇಶಿಸಿ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದೆ. ಮೌಂಟನ್ ವ್ಯೂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸಾಲ್ಮಾರ ಈ ಸಂಸ್ಥೆಯ ವಾರ್ಷಿಕೋತ್ಸವದ ಈ ಶುಭ ಸಂಭ್ರಮದಲ್ಲಿ ಅನ್ಸಾರುದ್ದೀನ್ ಎಜುಕೇಷನ್ ಟ್ರಸ್ಟ್ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರು, ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಈ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರೂ ಆದಂಥ ಹಾಜಿ ಕೆ ಪಿ ಅಹಮದ್ ಹಾಜಿ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆಡಳಿತ ಮಂಡಳಿಯ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳು ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳೇ, ವಿಶೇಷವಾಗಿ ಮೊಹಮ್ಮದ್ ಹಾಜಿ ಅವರು ಭಾಳ ಒಳ್ಳೆಯ ಸ್ವಾಗತದೊಂದಿಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿರುವಂಥದ್ದು, ಜೊತೆಯಾಗಿ ಈ ಸಂಸ್ಥೆಯ ಎಲ್ಲ ಮುಖ್ಯೋಪಾಧ್ಯಾಯಿನಿಯವರೇ ಹಾಗೂ ಈ ಸಂಸ್ಥೆಯ ಪೋಷಕರುಗಳೇ, ಶಿಕ್ಷಕರುಗಳೇ, ವಿದ್ಯಾರ್ಥಿನಿಗಳೇ, ಭಾಳ ಸಂತೋಷ ಆಗ್ತಾಯಿದೆ. ಈ ಒಂದು ವಾರ್ಷಿಕೋತ್ಸವದಲ್ಲಿ ಈ ಸಂಭ್ರಮವನ್ನು ನೋಡುವಾಗ ಒಂದು ಸಂಸ್ಥೆ ಯಾವ ರೀತಿ ಬೆಳೆಯುತ್ತಾ ಬಂದಿದೆ. ಸುಮಾರು 32 ವರ್ಷಗಳ ಹಿಂದೆ ನಮ್ಮ ಕೆ ಪಿ ಅಹಮದ್ ಹಾಜಿ ಅವರು ಒಂದು ಪುತ್ತೂರಿನಂಥ ಒಂದು ಪ್ರದೇಶದಲ್ಲಿ ಒಂದು ಶಿಕ್ಷಣ ಸಂಸ್ಥೆಗೆ ಚಾಲನೆಯನ್ನು ನೀಡಿ ಈ ಸಂಸ್ಥೆಯನ್ನು ಸ್ಥಾಪಿಸುವಂಥ ಒಂದು ದೊಡ್ಡ ಜವಾಬ್ದಾರಿಯೊಂದಿಗೆ ಒಂದು ದೊಡ್ಡ ಚಿಂತನೆ, ಕಲ್ಪನೆಯನ್ನು ಅವರು ಮಾಡಿದ್ದರು ಎನ್ನುವಂಥದ್ದು ಇಲ್ಲಿ ಪ್ರಸ್ತುತ. ನಾನು ಸುಮಾರು ಈ ಸುದೀರ್ಘ ಅವಧಿಯಲ್ಲಿ ಅವರ ಅತ್ಯಂತ ಆತ್ಮೀಯನಾಗಿದ್ದುಕೊಂಡು ಸುಮಾರು 32 ವರ್ಷಗಳಿಗಿಂತೂ ಮಿಕ್ಕಿ ಆಗಿ ಅವರನ್ನು ಬಲ್ಲವನಾಗಿದ್ದುಕೊಂಡು ಈ ಸಂಸ್ಥೆಯ ಸ್ಥಾಪನೆ ಮಾಡಿದ ಅಂದಿನಿಂದ ಇಂದಿನ ತನಕ ಮತ್ತು ಮುಂದಿನ ದಿನಗಳಲ್ಲಿ ಅವರ ಒಂದು ಕಾರ್ಯಕ್ರಮಗಳನ್ನು ಭಾಳ ಹತ್ತಿರದಿಂದ ನೋಡ್ತಾ ಬಂದವನು. ಯಾಕೆ ಅದನ್ನು ಉಲ್ಲೇಖ ಮಾಡಿದೆ ಅಂತೇಳಿದರೆ, ಅದಕ್ಕೆ ಪೂರಕವಾಗಿ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವಂಥದ್ದು ಅಹಮದ್ ಹಾಜಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಆಯಿತು ಅಂತ ಹೇಳುವಾಗ ಭಾಳ ಖುಷಿಪಟ್ಟವರಲ್ಲಿ ನಾನು ಒಬ್ಬ. ಯಾಕೆ ಅಂತೇಳಿದರೆ, ಅರ್ಹ ನಿಜವಾದ ಒಂದು ವ್ಯಕ್ತಿಗೆ ಆ ಒಂದು ಅವಕಾಶ, ಆ ಒಂದು ಸನ್ಮಾನ, ಅವರಿಗೆ ಅದು ಬೇಕಾ ಬೇಡ ಅಂತ ಹೇಳುವ ವಿಚಾರ ಬೇರೆ. ಆದರೆ ಸಮಾಜದಲ್ಲಿ ತಮ್ಮನ್ನು ತಾವು ಯಾವ ರೀತಿ ತೊಡಗಿಸಿಕೊಳ್ತಾರೆ, ಆ ತೊಡಗಿಸಿದ ರೀತಿಯಲ್ಲಿ ಇವತ್ತು ಸರ್ಕಾರ ಸಮೇತ ಅದಕ್ಕೆ ಒಂದು ರೀತಿಯ ಮಾನ್ಯತೆಯನ್ನು ಕೊಟ್ಟು ನಾವು ನೀವೆಲ್ಲರೂ ಪ್ರೀತಿಸುವಂಥ ಹಿರಿಯರಾದಂಥ ಕೆ ಪಿ ಅಹಮದ್ ಹಾಜಿ ಅವರಿಗೆ ಆ ಪ್ರಶಸ್ತಿ ಸಿಕ್ಕಿರುವಂಥದ್ದು ಅತ್ಯಂತ ಸಂತಸವನ್ನು ಕೊಟ್ಟಿದೆ. ನಾನು ಯಾಕೆ ಅದನ್ನು ಉಲ್ಲೇಖ ಮಾಡಿದೆ ಅಂತೇಳಿದರೆ, ಕೇವಲ ಈ ಒಂದು ಅನ್ಸಾರುದ್ದೀನ್ ಎಜುಕೇಷನ್ ಟ್ರಸ್ಟಿನ ಮೂಲಕ ಮೌಂಟನ್ ವ್ಯೂ ಸಂಸ್ಥೆ ಮಾತ್ರ ಸ್ಥಾಪನೆ ಮಾಡಿರುವುದಲ್ಲ. ನಾನು ತಿಳ್ಕೊಂಡಂತೆ ಅನೇಕ ಸಂಘ ಸಂಸ್ಥೆಗಳಿಗೆ ಮತ್ತು ಸಮಾಜದ ಎಲ್ಲ ವರ್ಗದ ಜನರಿಗೆ ಬೇರೆ ಬೇರೆ ರೀತಿಯ ಸಹಕಾರವನ್ನು ಸಾಂದರ್ಭಿಕವಾಗಿ ಕೊಟ್ಟಂಥ ಒಂದು ರೀತಿಯ ದಾನಿಯಾಗಿ ಮತ್ತು ಈ ಸಮಾಜದ ಬಗ್ಗೆ ಭಾಳ ಆಳವಾದ ಚಿಂತನೆ ಮಾಡುವುದಲ್ಲದೆ ಅನೇಕ ಜನರಿಗೆ ತನ್ನದೇ ಆದ ವಿಶಿಷ್ಟ ರೀತಿಯ ಸಹಕಾರವನ್ನು ನೀಡಿದಂಥವರು ಕೆ ಪಿ ಅಹಮದ್ ಹಾಜಿ ಅವರು. ನಾನು ಹಾಗಾಗಿ ಹೇಳಿದೆ, ನನಗೆ ಇವತ್ತು ಅವರ ಪರಿಚಯ ಅಲ್ಲ. ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ ನಂತರ ಅವರ ಬಗ್ಗೆ ಮಾತಾಡಬೇಕಾಗಿಲ್ಲ. ಅವರ ಇತಿಹಾಸದ ಬಗ್ಗೆ ನಾನು ಮಾತಾಡಲಿಕ್ಕೆ ಅವರ ಹಿರಿಯರಿಂದ ಹಿಡಿದು ಅವರಿಗೆ ಬಳವಳಿಯಾಗಿ ಬಂದಂಥ ಆ ಒಂದು ಒಳ್ಳೆಯ ಗುಣಗಳು ಈ ಸಮಾಜಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಪೂರಕ ಆಗ್ತಾ ಇರುವುದಕ್ಕೆ ನಾನು ಅತ್ಯಂತ ಸಂತಸ ಮತ್ತು ಸಂಭ್ರಮವನ್ನು
ಪಡುವವರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ನಾನು ಇವತ್ತು ಸಂತಸ ಪಡ್ತಾ ಇದ್ದೇನೆ. ಯಾಕೆ ಇದನ್ನು ಉಲ್ಲೇಖ ಮಾಡಿದೆ? ಯಾಕೆ ಅಂತ ಹೇಳಿದರೆ, ಈ ಸಮಾಜದಲ್ಲಿ ಬಹಳಷ್ಟು ಮಂದಿ ಶ್ರೀಮಂತರಿದ್ದಾರೆ, ಬಹಳಷ್ಟು ಮಂದಿ ಇದ್ದಾರೆ. ಕೋಟಿ ಕೋಟಿ ಗಟ್ಟಲೆ ಅವರು ಎಷ್ಟೋ ಮಂದಿ ಇದ್ದಾರೆ. ಭಾಳಷ್ಟು ದೊಡ್ಡ ಕಂಪನಿಯವರು ಇದ್ದಾರೆ, ಭಾಳಷ್ಟು ದೊಡ್ಡ ಸಮಾಜದಲ್ಲಿ ವ್ಯವಸ್ಥೆ ಇರುವಂಥವ್ರು ಇರ್ಬೋದು. ಆದರೆ ಸಮಾಜಮುಖಿಯಾಗಿ ಸಮಾಜಕ್ಕಾಗಿ ತನ್ನ ಸಂಪಾದನೆಯ ಒಂದಂಶವನ್ನು ಕೊಡುವ ಜನ ಎಷ್ಟು ಜನ ಇದ್ದಾರೆ ಅಂಥೇಳಿ ಹುಡುಕುವಾಗ ಆ ಸಾಲಿನಲ್ಲಿ ಒಂದು ರೀತಿಯಲ್ಲಿ KP ಅಹಮದ್ ಹಾಜಿಯವರು ಬಹಳಷ್ಟು ವರ್ಷದಿಂದ ಆ ಪ್ರಥಮ ಸಾಲಿನಲ್ಲಿ ಬರುವಂಥವರು ಅಂತ ಹೇಳಲಿಕ್ಕೆ ನಾನು ಇವತ್ತು ಸಂತಸ ಪಡುವಂಥದ್ದು. ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಇವತ್ತು ಈಗಾಗಲೇ ಉಲ್ಲೇಖ ಮಾಡಿದರು. ಮೊನ್ನೆ ತಾನೇ ರಾಜ್ಯ ಮಟ್ಟದ ಒಂದು ದೊಡ್ಡ ಮಟ್ಟದ ಕ್ರೀಡಾಕೂಟ, ಸುಮಾರು 3,000 ಮಂದಿ, 2,500 ವಿದ್ಯಾರ್ಥಿಗಳು ಈ ರಾಜ್ಯದ 36 ಜಿಲ್ಲೆಗಳಿಂದ, ಅದೇ ರೀತಿ 500 ಅಧಿಕಾರಿಗಳು ಭಾಗವಹಿಸುವಂಥ ಮತ್ತು ಸಾವಿರಾರು ಮಂದಿ ಅದನ್ನು ವೀಕ್ಷಿಸುವಂಥ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಇತಿಹಾಸದಲ್ಲಿ ದಾಖಲೆ ಆಗುವ ಹಾಗೆ ನಾವು ಪುತ್ತೂರಲ್ಲಿ ಮಾಡಿದೆವು. ಅದರ ಬಗ್ಗೆ ಆ ಒಂದು ವಿಶ್ಲೇಷಣೆಯನ್ನು ಮಾಡಿ ನಮಗೆ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಹೇಮರಾಜ್ ಶೆಟ್ಟರು ಮಾಡಿದರು, ಅವರ ಸಂಸ್ಥೆ ಮಾಡಿತು. ಎಲ್ಲರ ಸಹಕಾರದಿಂದ ಅಂತ ಹೇಳುವಾಗ ನಮಗೆ ಒಂದು ರೀತಿಯ ಆತ್ಮ ಸಂತೋಷ, ಖುಷಿ ಕೊಡ್ತದೆ. ಯಾಕಂದರೆ ನಾನು ಮಾಡಿದ ಕೆಲಸ ಸಾರ್ಥಕ ಆಯಿತು, ಅದನ್ನು ಈ ಸಮಾಜ ಗುರುತಿಸ್ತಾ ಇದೆ ಅಂಥೇಳಿ ನಾವು ಒಂದು ರೀತಿಯ ಸಾರ್ಥಕತೆಯನ್ನು ಬಯಸ್ತೇವೆ ಅಲ್ಲಿ. ಯಾಕೆಂತ ಹೇಳಿದರೆ, ಎಷ್ಟು ಮಾಡಿದ್ದನ್ನು ಯಾರು ಹೇಳಲೇ ಇಲ್ಲ, ಯಾರಿಗೆ ಗೊತ್ತಿಲ್ಲ, ಹೇಗಾಯ್ತಪ್ಪ ಅಂತ ಹೇಳಿದರೆ 10 ಬಾಯಿ ಅದನ್ನು ಒಳ್ಳೆಯದು ಅಂತ ಹೇಳುವಾಗ ಅದರಲ್ಲಿ ಒಂದು ರೀತಿಯ ಖುಷಿಯನ್ನು ನಾವು ಪಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಇವತ್ತು ಮೌಂಟನ್ ವ್ಯೂ ಸಂಸ್ಥೆ 32 ವರ್ಷಗಳ ಹಿಂದೆ ಇಲ್ಲಿ ಪ್ರಾರಂಭ ಆಯಿತು. ಅವತ್ತು ನಾನು ಈಗಾಗಲೇ ತಿಳ್ಕೊಂಡೆ, KP ಅಹಮದ್ ಹಾಜಿಯವರು ಒಂದು ಮನೆ ನಿರ್ಮಾಣ ಮಾಡುವಂಥ ಕಲ್ಪನೆಯನ್ನು ಇಟ್ಟುಕೊಂಡಿದ್ದರು ಈ ಜಾಗದಲ್ಲಿ. ಕೊನೆಗಾಯಿತು, ಮನೆ ನನಗೆ ಎಲ್ಲಿಯಾದರೂ ಕಟ್ಬೋದು, ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದರೆ ಹೇಗೆ ಅಂತೇಳಿ ಅವರ ಆಲೋಚನೆಗೆ ಹೋಯಿತು. ನೋಡಿ, 32 ವರ್ಷಗಳಲ್ಲಿ ಈ ಸಂಸ್ಥೆ ಯಾವ ರೀತಿ ಎಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡೋದರ ಮೂಲಕ ಅದೆಷ್ಟೋ ಮಂದಿ ಇವತ್ತು ದೇಶ ವಿದೇಶಗಳಲ್ಲಿ ಉದ್ಯೋಗದಲ್ಲಿರುವಂಥದ್ದು ಇರ್ಬೋದು, ಅಥವಾ ಇಲ್ಲೇ ಬಹಳಷ್ಟು ಮಂದಿ ತನ್ನ ಸ್ವಂತಿಕೆಯಲ್ಲಿ ಭಾಳ ದೊಡ್ಡ ಕೆಲಸಕ್ಕೆ ಹೋಗುವವರಾಗಿ ಈ ಸಂಸ್ಥೆಯಿಂದ ಬೆಳೆದು ಬಂದವರಿದ್ದಾರೆ. KP ಅಹಮದ್ ಹಾಜಿಯವರು ಮನೆ ಕಟ್ತಾ ಇದ್ದರೆ ಅವರ ಸಂಸಾರ ಭಾಳ ಸುಂದರವಾಗಿ ಒಳ್ಳೆ ರೀತಿಯಲ್ಲಿ ಇರ್ಬೋದಿತ್ತು. ಆದರೆ ಅದಕ್ಕೆ ಪೂರಕವಾಗಿ ಇನ್ನಷ್ಟು ಜಮೀನನ್ನು ಖರೀದಿಸಿಕೊಂಡು ಈ ಸಂಸ್ಥೆಯನ್ನು ದೊಡ್ಡ ಮಟ್ಟಕ್ಕೆ ಅದಲ್ಲದೆ ಇವತ್ತು ಬೆಳೆಯುತ್ತಿರುವಂಥ ಪುತ್ತೂರು ಆ ಕಾಲದಲ್ಲಿ ಅಷ್ಟು ದೊಡ್ಡದು ಬೆಳೆದು ಇರಲಿಲ್ಲ, ಇದ್ದರೂ ಸಹ ಈಗ ಬೆಳೀತಾ ಇದೆ. ಈ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ ಇದು. ಇದಕ್ಕೆ ಈಗ ಎಷ್ಟು ಬೆಲೆ ಅಂತ ಕೇಳಿದರೆ ಕೋಟ್ಯಾಂತರ ರೂಪಾಯಿ. ಇದರಲ್ಲಿ ದೊಡ್ಡ ಮಾಲ್ ಮಾಡ್ಬೋದಿತ್ತು, ದೊಡ್ಡ ಉದ್ಯಮ ಮಾಡ್ಬೋದಿತ್ತು, ಫ್ಲ್ಯಾಟ್ಗಳನ್ನು ಕಟ್ಬೋದಿತ್ತು, ಭಾಳಷ್ಟು ಸಂಪಾದನೆಯನ್ನು ಮಾಡ್ಬೋದಿತ್ತು. ಅದೆಲ್ಲವನ್ನು ಬಿಟ್ಟು ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯ ಮೂಲಕ ಅದರದ್ದೇ ಆದ ಸಂತೋಷವನ್ನು ಇವತ್ತು ಅಹಮದ್ ಹಾಜಿಯವರು ಸಹಿತ ಅವರ ತಂಡ, ಅವರೆಲ್ಲ ಆಡಳಿತ ಮಂಡಳಿಯವರು ಸಂತೋಷ ಪಡ್ತಾ ಇದ್ದಾರೆ. ಮೊಹಮ್ಮದ್ ಹಾಜಿಯವರು ಹೇಳಿದರು, ಅವರು ಮಾತಿನಲ್ಲಿ ಅವರನ್ನು ನೋಡುವಾಗ ನನಗೆ ಅಷ್ಟು ಮಾತಾಡ್ತಾರೆ ಅಂತ ನಾನು ಭಾವಿಸಲಿಲ್ಲ. ಆದರೆ ಅವರ ಮಾತುಗಳನ್ನು ಕೇಳುವಾಗ ನಿಜವಾಗಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಜವಾಬ್ದಾರಿತವಾದ ಸ್ಥಾನದಲ್ಲಿ ಇದ್ದುಕೊಂಡು ಭಾಳ ಒಳ್ಳೆಯ ರೀತಿಯ ಆಡಳಿತವನ್ನು ನೀಡಲು ಅವರೂ ಸಮರ್ಥರಿದ್ದಾರೆ ಅಂಥೇಳಿ ನಾನು ತಿಳ್ಕೊಂಡೆ. ಈ ರೀತಿ ಒಂದು ಶಿಕ್ಷಣ ಸಂಸ್ಥೆಯಿಂದ ನಮಗೇನು ಅಂದರೆ ಅಹಮದ್ ಹಾಜಿ ಅವರಿಗೆ ಇವತ್ತು ಒಂದು ಆತ್ಮ ಸಂತೋಷ ಇದೆ. ಯಾಕೆಂತ ಹೇಳಿದರೆ, ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದ ಕಾರಣದಿಂದಾಗಿ ಅದೆಷ್ಟೋ ಮಂದಿಗೆ ವಿದ್ಯಾದಾನವನ್ನು ಮಾಡೋದರ ಮೂಲಕ ಈ ಸಮಾಜದಲ್ಲಿ ಅವರನ್ನು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಯಿತು ಅಂಥೇಳಿ. ಇದನ್ನು ಮಾಡದಿದ್ದರೆ ನಾವು ಕಲಿತಾ ಇರಲಿಲ್ವಾ? ಎಲ್ಲೆಲ್ಲೋ ಏನೇನೋ ಕಲಿತಾ ಇದ್ದೆವು. ಅನೇಕ ಮಂದಿ ವಿದ್ಯೆಯಿಂದಲೂ ವಂಚಿತರಾಗುವಂಥ ಸಂದರ್ಭಗಳಿತ್ತು. ಹಾಗಾಗಿ ವಿದ್ಯೆ ಎನ್ನುವಂಥ ಒಂದು ದಾನದಿಂದಾಗಿ ಇವತ್ತು ಪುಣ್ಯದ ಕಾರ್ಯದಲ್ಲಿ ಈ ಸಂಸ್ಥೆ ಮಾಡ್ತಾ ಇದೆ ಅಂತೇಳುವಂಥದ್ದು ನಾವು ಇವತ್ತು ಗಮನಿಸಬೇಕಾದಂಥ ವಿಚಾರ. ಹಾಗಾಗಿ ಇವತ್ತು ಶಿಕ್ಷಣಕ್ಕೆ ಬಹಳತ್ತು ಒತ್ತು ಕೊಡುವಂಥ ಅಗತ್ಯ ಇದೆ. ಶಿಕ್ಷಣದಲ್ಲಿ ತುಂಬ ಪೈಪೋಟಿ ಇದೆ. ಶಿಕ್ಷಣ ಅಷ್ಟು ಸುಲಭ ಅಲ್ಲ. ಶಿಕ್ಷಣ ನಾವು ನಿರೀಕ್ಷಿತಂತ ಇಲ್ಲ. ಹಿಂದಿನ ಕಾಲದಲ್ಲಿ ನಾವು ಇವತ್ತು KP ಅಹಮದ್ ವೇದಿಕೆಯಲ್ಲಿರುವ ಹಿರಿಯರೆಲ್ಲ ನಾವು ಕಲಿಯುತ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯೆಲ್ಲ ವ್ಯವಸ್ಥೆ ಇರಲಿಲ್ಲ. ನಮ್ಮನ್ನು ಶಾಲೆಗೆ ಯಾಕೆ ಸೇರಿಸ್ತಾ ಇದ್ದರು ಅಂತೇಳಿ ಹಿರಿಯರಿಗೆ, ತಂದೆ ತಾಯಿಯವರಿಗೂ ಸರಿಯಾಗಿ ಗೊತ್ತಿರಲೇ ಇಲ್ಲ. ಒಟ್ಟು ಶಾಲೆಗೆ ಹೋಗಬೇಕು, ಡಿಗ್ರಿ ಮಾಡಬೇಕು, ಉದ್ಯೋಗಕ್ಕೆ ಹೋಗಬೇಕಾ ಬೇಡೋ ಗೊತ್ತಿಲ್ಲ ಅಂತ ಹೇಳುವಂಥ ಕಲ್ಪನೆ ಸುಮಾರು 30-35 ವರ್ಷ ಹಿಂದೆ ಇತ್ತು. ಆದರೆ ಈಗ ಹಾಗೆ ಅಲ್ಲ. ಈಗ ಪ್ರತಿಯೊಬ್ಬ ಪೋಷಕರು ತನ್ನ ಮಗುವನ್ನು ಪ್ರಾರಂಭದಲ್ಲೇ LKG UKGಗೆ ಸೇರಿಸಬೇಕು, ಅವರಿಗೆ ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ಕೊಡಬೇಕು,
ಅವರಿಗೆ ಉನ್ನತವಾದ ಶಿಕ್ಷಣ ಕೊಡಬೇಕು, ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು, ಅವರನ್ನು ಡಾಕ್ಟ್ರು ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ದೊಡ್ಡ ಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹೇಳುವ ಪೈಪೋಟಿ ಇವತ್ತು ಪ್ರತಿಯೊಂದು ಪೋಷಕರಲ್ಲಿ ಇದೆ. ಆ ಕಾಲದಲ್ಲಿ ಹಾಗೆ ಇರಲಿಲ್ಲ. ನಾನು ಅನೇಕ ಬಾರಿ ಹೇಳಲಿಕ್ಕೆ ಉಂಟು, ಆ ಕಾಲದಲ್ಲಿ ನಮ್ಮನ್ನೆಲ್ಲ ಆ ರೀತಿ ಬೆಳೆಸ್ತಾ ಇದ್ದರೆ ನಾವು ಸಹ ಇವತ್ತು ಇಲ್ಲಿ ನಿಲ್ತಾ ಇರಲಿಲ್ಲ, ಎಲ್ಲೋ ಇರ್ತಾ ಇದ್ದೇವೆ ಅಂತೇಳಿ ನಾನು ಅನೇಕ ಬಾರಿ ಹೇಳಲಿಕ್ಕೆ ಉಂಟು. ಅಂದರೆ ನಮ್ಮನ್ನು ಶಿಕ್ಷಣದಿಂದ ನಾವು ವಂಚಿತರಾಗಿದ್ದೇವೆ ಅಂತಲ್ಲ, ವಂಚಿತರಾಗುವ ವಿಚಾರಕ್ಕೆ ಬದಲಾಗಿ ಆಗಿನ ಶಿಕ್ಷಣ ಪದ್ಧತಿ, ಆಗಿನ ಪೋಷಕರ ವಿಚಾರಧಾರೆಗಳಾಗಿ ಇತ್ತು. ಒಂದು 5-6-7 ಮಕ್ಕಳು, ಆ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡಲಿಕ್ಕೆ ಕಷ್ಟ, ಏನೋ ಒಂದು ಮಾಡಬೇಕಾದಂಥ ಪರಿಸ್ಥಿತಿ ಆ ಸಂದರ್ಭದಲ್ಲಿತ್ತು. ಶಾಲೆಗಳಲ್ಲೂ ಸಹ ಅಷ್ಟೇ, ಒಂದು ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಹೊರತು ಅದರಲ್ಲಿ ಮೌಲ್ಯಾಧಾರಿತವಾದ ಅತ್ಯುನ್ನತವಾದ ಪೈಪೋಟಿಯುತವಾದ ಶಿಕ್ಷಣ ಕೊಡುವಂಥ ವ್ಯವಸ್ಥೆಗಳು ಆ ಕಾಲದಲ್ಲಿ ಇರಲಿಲ್ಲ. ಅನೇಕ ಸಂಸ್ಥೆಗಳ ಬಗ್ಗೆ ಉಲ್ಲೇಖ ಮಾಡ್ಬೋದು. ಆದರೆ ಈಗ ಹಾಗೆ ಅಲ್ಲ, ಒಂದಕ್ಕೊಂದು ಮಕ್ಕಳಲ್ಲಿ ಪೈಪೋಟಿ. 625 ಅಂಕ, 625ರಲ್ಲಿ 25 ಪಡೆದ್ರೂ ಪೋಷಕರಿಗೆ ಸಮಾಧಾನ ಇಲ್ಲ. ಮತ್ತೆ ಅದಕ್ಕಿಂತ ಹೆಚ್ಚು ಅಂಕ ಸಿಗೋದಿಲ್ಲ. ಆದರೂ ಸಹ ಆ ರಿಸಲ್ಟ್ ಬರುವ ತನಕ ನೀನು ಅದು ತಪ್ಪು ಮಾಡಿದ್ಯಾ, ಇದು ತಪ್ಪು ಮಾಡಿದ್ಯಾ, ಅದು ಸರಿಯಾ, ಇದು ಸರಿಯಾ, ಎಷ್ಟು ಮಾಡಿದ್ಯಾ ಅಂತೇಳಿ ಮಕ್ಕಳ ಮೇಲೆ ಭರವಸೆ ಇರೋದಿಲ್ಲ. 625 ಸಿಕ್ಕಿದ ನಂತರವೇ ನಾವು ಖುಷಿ ಪಡುವಂಥದ್ದು. 625 ಇನ್ನು ಅದಕ್ಕಿಂತ ಹೆಚ್ಚು ಪಡೀಲಿಕ್ಕೆ ಆಗೋದಿಲ್ಲಲ್ಲ. 620, ಆದರೆ 620 ಪಡೆದ್ರೆ, 610 ಪಡೆದ್ರೂ ಸ್ವಲ್ಪ ಪೋಷಕರು ಯಾಕೆ ಅದು ಕಡಿಮೆ ಆಯಿತು ಅಂತ ಹೇಳುವಂಥ ಕಾಲ. ಯಾಕಂತ ಹೇಳಿದರೆ ಅಷ್ಟು ಪೈಪೋಟಿಯಲ್ಲಿ ಹೋಗ್ತಾ ಇದೆ ಶಿಕ್ಷಣ ವ್ಯವಸ್ಥೆ, ಅಷ್ಟು ಗುಣಮಟ್ಟದ ಶಿಕ್ಷಣ ಇವತ್ತು ಮಕ್ಕಳಿಗೆ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿ ಸಹ ಇವತ್ತು ತುಂಬ ಹೆಚ್ಚು ಅಂಕ ಪಡೆಯುವಾಗ ಖುಷಿ ಪಡಲಿಕ್ಕಾಗ ಮಿನಿಮಮ್ ಡಿಸ್ಟಿಂಕ್ಷನ್ ಇಲ್ಲದಿದ್ದರೆ ಮಕ್ಕಳ ಗುಣಮಟ್ಟ ಇಲ್ಲ, ಶಿಕ್ಷಣದಲ್ಲಿ ಗುಣಮಟ್ಟ ಇಲ್ಲ ಅಂತೇಳಿ ತೀರ್ಮಾನ ಆಗ್ತದೆ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಅಂಕ ಇದೆ, ಪ್ರತಿಯೊಬ್ಬರಲ್ಲೂ ಪೈಪೋಟಿ ಇದೆ. ಹಾಗಾಗಿ ಆ ಡಿಸ್ಟಿಂಕ್ಷನ್ಗಿಂತ ಕಡಿಮೆ ನಾವು ಕಲಿಯುವ ಸಂದರ್ಭದಲ್ಲಿ KPR ಮಾತಾಜಿಯವರು ಆಗ 60% ಅಂತ ಹೇಳಿದರೆ ಅವರು ಭಾಳ ಹುಷಾರು ಅಂತೇಳಿ ಲೆಕ್ಕ, ಅಂದರೆ ಕಲೀಲಿಕ್ಕೆ ಭಾಳ ಹುಷಾರು ಅಂತೇಳಿ. ನಾವೆಲ್ಲ 35ರ ಸಾಲಲ್ಲಿ ಇದ್ದದ್ದು, ಅಂದರೆ ಜಸ್ಟ್ ಪಾಸಿಗೆ 35 ಬೇಕಾಗಿತ್ತು. ಆಗ 35 ತೆಗೆದ್ರೆ ದೊಡ್ಡ ವಿಷಯ ಅಂಥೇಳಿ ಆ ಕಾಲದಲ್ಲಿ ಇತ್ತು. ಈಗ 35ರ ವಿಷಯವೇ ಇಲ್ಲ. ಈಗ ಇರುವಂಥದ್ದು 60ಕ್ಕೆ ಏನು ಬೆಲೆ ಇಲ್ಲ, 60 ಸಾಮಾನ್ಯ ಅಂಥೇಳಿ. ಈಗ ಡಿಸ್ಟಿಂಕ್ಷನಿಗೂ ಸಹ ಬೆಲೆ ಇಲ್ಲ. ಅದರ ಮೇಲೆ 90ರಿಂದ ಮೇಲೆ 625ರಲ್ಲಿ 625, 600ರಲ್ಲಿ 600 ಸಿಕ್ಕಿದ್ದರೆ ಮಾತ್ರ ಅವರು ಭಾಳ ಹುಷಾರಿನ ವಿದ್ಯಾರ್ಥಿಗಳು ಅಂತ ಹೇಳುವಂಥ ಒಂದು ಭಾವನೆ ಈ ಸಮಾಜದಲ್ಲಿ ಮೂಡಿದೆ. ಭಾಳ ಒಳ್ಳೆಯ ವಿಚಾರ. ಶಿಕ್ಷಣಕ್ಕೆ ಅಷ್ಟು ಒತ್ತು ಕೊಟ್ಟ ಕಾರಣ ಈ ವ್ಯವಸ್ಥೆ ಇವತ್ತು ಬದಲಾವಣೆ ಆಗ್ತಾ ಇದೆ. ಆ ರೀತಿಯಲ್ಲಿ ಒಂದು ಒಳ್ಳೆಯ ಶಿಕ್ಷಣಕ್ಕೆ ಇಲ್ಲಿ ಅಡಿಪಾಯ ಹಾಕಿ ಇವತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥದ್ದು, ಒಳ್ಳೆಯ ಶಿಕ್ಷಕರ ತಂಡ ಈ ಸಂಸ್ಥೆಯಲ್ಲಿ ಇದೆ ಅಂತ ಹೇಳುವಂಥದ್ದು ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಒಟ್ಟಿನಲ್ಲಿ ನಾವು ಏನು ಒಂದು ಸಾರ್ಥಕತೆಯನ್ನು ಅನುಭವಿಸ್ತೇವೆ ಅಂತ ಹೇಳಿದರೆ, ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದ್ದೇನೆ, ಏನೋ ಆಗ್ತಾ ಇದೆ ಅಂತ ಹೇಳಲ್ಲ, ಅದರಲ್ಲಿ ಒಂದು ರೀತಿಯ ಅನೇಕ ಬಹುಮಾನಗಳನ್ನು ಈಗ ಕೊಟ್ಟಿದ್ದೇವೆ. ಮಕ್ಕಳು ಬೇರೆ ಬೇರೆ ರೀತಿಯ ಪೈಪೋಟಿಯಲ್ಲಿ ಎಲ್ಲರಲ್ಲೂ ಜಯಶಾಲಿಯಾಗಿ ಕ್ರೀಡೆಯಲ್ಲಿರ್ಬೋದು, ಸಾಂಸ್ಕೃತಿಕದಲ್ಲಿರ್ಬೋದು, ಕಲಿಯುವುದರಲ್ಲಿರ್ಬೋದು, ಎಲ್ಲ ವಿಚಾರದಲ್ಲಿ ಮಕ್ಕಳನ್ನು ಹೆಚ್ಚು ಗಮನಿಸಿಕೊಂಡು ಕೊಡುವಂಥ ಶಿಕ್ಷಣ ಸಂಸ್ಥೆ ಇದು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತಸವನ್ನು ಪಡ್ತಾ ಇದ್ದೇನೆ. ನಾನು ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕನಾಗಿ ಒಂದು ರೀತಿಯಲ್ಲಿ ನೂರಿನಲ್ಲಿರುವಂಥ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ಸ್ವೀಕರಿಸಿಕೊಂಡು, ಯಾಕಂತೇಳಿದರೆ ನಾವು ಇನ್ನೊಂದು ಕಡೆ ಇವತ್ತು ಈ ವೇದಿಕೆಯಲ್ಲಿ ಮಾತಾಡಬೇಕು ಅಂದಿದ್ದರೆ ನಾನೇನು ಮಾಡ್ತಾ ಇದ್ದೇನೆ, ನನ್ನ ಸಾಧನೆ ಏನು, ನಾನೇನಾದರೂ ಮಾಡಿದರೆ ನಾನು ನಿಮ್ಮಲ್ಲಿ ಹಂಚಿಕೊಳ್ಬೋದು, ಈ ಸಮಾಜದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂತೇಳಿ. ನನಗೆ ಅಹಮದಾಜಿಯವರಿಗೆ ಗೊತ್ತಿದ್ದ ಪ್ರಕಾರ, ವೇದಿಕೆಯಲ್ಲಿ ಗೊತ್ತಿರುವ ಪ್ರಕಾರ, ನಮ್ಮೂರಿನಲ್ಲಿ ಒಂದು ಹೆಸರಿದೆ, ಒಬ್ಬ ಸಮಾಜ ಸೇವಕರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಪುತ್ತೂರಲ್ಲಿ ಈಗಾಗಲೇ ಹೇಳಿದರು, ರಾಜ್ಯ ರಾಷ್ಟ್ರ ಮಟ್ಟದ ತನಕ ಹೆಸರಿರುವವರು ಅಂತೇಳಿ. ಇದೆಲ್ಲ ಇರಬೇಕು ಅಂದಿದ್ದರೆ ನಾವು ನಮ್ಮೂರಿನಲ್ಲಿ ಏನು ಮಾಡ್ತಾ ಇದ್ದೇವೆ, ನಮ್ಮೂರಿಗೆ ಏನು ಮಾಡ್ತಾ ಇದ್ದೇವೆ, ನಮ್ಮೂರಿನಲ್ಲಿ ಬದಲಾವಣೆ ಏನು ತರ್ತಾ ಇದ್ದೇವೆ ತಿಳುವಂಥದ್ದನ್ನು ತಿಳ್ಕೊಳ್ಬೇಕಾಗಿದೆ. ಅದರಲ್ಲಿ ನಮಗೊಂದು ಖುಷಿ ಇದೆ. ನಾನು ನಮ್ಮ ಶಾಲೆ, ಕಾವು ಶಾಲೆ, ನಾನು 1 ವರ್ಷ ಆ ಶಾಲೆಗೆ ಹೋಗಿದ್ದೆ. ಸರ್ಕಾರಿ ಶಾಲೆ, ಮಕ್ಕಳ ಸಂಖ್ಯೆ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಕಡಿಮೆ ಆಗ್ತಾ ಇರುವಂಥ ಅವಧಿ 140ಕ್ಕೆ ಬಂದಿತ್ತು. ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆ ಶಾಲೆಯಲ್ಲಿ. ಹಾಗಿರುವಾಗ ನನಗೊಂದು ಆಲೋಚನೆ ಆಯಿತು, ಶಾಲೆಯ 100 ಶತಮಾನೋತ್ಸವದ ಸಂಭ್ರಮ, ಸಂತಸ, ನಾನು ಅದನ್ನು ದತ್ತು ಸ್ವೀಕರಿಸಿದರೆ ಹೇಗೆ ಅಂತೇಳಿ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ಸಮಾಜ ಸೇವಕ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ಸ್ವೀಕರಿಸಿದರೆ ಅದು ಕಾವು ಶಾಲೆ. ನಾನು 145 ವಿದ್ಯಾರ್ಥಿ ಸಂಸ್ಥೆಯನ್ನು, ಅದೇ ಶಾಲೆ ಕೇವಲ 10 ವರ್ಷಗಳಲ್ಲಿ ಈಗ 432 ವಿದ್ಯಾರ್ಥಿಗಳನ್ನು ದಾಖಲಿಸಿರುವಂಥದ್ದು ಒಂದು ಗ್ರಾಮಾಂತರದ ಶಾಲೆ. ಪುತ್ತೂರು ತಾಲೂಕಿನಲ್ಲಿ 2ನೇ ಸ್ಥಾನದಲ್ಲಿದೆ.
ಪ್ರಥಮ ಹಾರಾಡಿ ಶಾಲೆ ಆದರೆ 2ನೇ ಸ್ಥಾನದಲ್ಲಿ ಇವತ್ತು ಕಾವು ಶಾಲೆ ದತ್ತು ಸ್ವೀಕರಿಸಿ. ಏನು ಬದಲಾವಣೆಯನ್ನು ಮಾಡಿದ್ದೇವೆ? LKG UKGಯನ್ನು ಪ್ರಾರಂಭ ಮಾಡಿದೆ. ನಮ್ಮ ಊರಿನ ಪ್ರತಿಯೊಬ್ಬರೂ ಇಂಗ್ಲೀಷನ್ನು ಕಲಿಬೇಕು ಅಂತೇಳುವ ನಿಟ್ಟಿನಲ್ಲಿ LKG UKGಯನ್ನು ನಾವು ಖಾಸಗಿಯಾಗಿ ಪ್ರಾರಂಭಿಸಿದೆವು. ಸರ್ಕಾರಿ ಶಾಲೆಯಲ್ಲಿ ಖಾಸಗಿಯಾಗಿ ಪ್ರಾರಂಭಿಸಿದೆವು. ಅದರ ನಂತರ ಕುಮಾರಸ್ವಾಮಿ ಅವರ ಸರ್ಕಾರ ಇರುವ ಅವಧಿಯಲ್ಲಿ ಗ್ರಾಮಾಂತರ ಶಾಲೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ರಾಜ್ಯದ 1,000 ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದ ಪ್ರಾರಂಭ ಆಗುವಾಗ ಅದೇ ವರ್ಷದಲ್ಲಿ ನಮ್ಮ UKG 1ನೇ ಕ್ಲಾಸಿಗೆ ಹೋಗುವ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲೂ ಸಹ UKGಯಿಂದ ಆಂಗ್ಲ ಮಾಧ್ಯಮದ 1ನೇ ತರಗತಿ ಪ್ರಾರಂಭ ಆಯಿತು. ಈಗ 5ನೇ ತರಗತಿಯ ತನಕ ಒಂದು ಗ್ರಾಮಾಂತರ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಇದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೆ ಅಂತ ಹೇಳಿದರೆ, ಈ ರೀತಿ ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿ ಅಂಥ ನಿಟ್ಟಿನಲ್ಲಿ ಇವತ್ತು ಈ ಸಂಸ್ಥೆ ಸಹ ಒಳ್ಳೆಯ ರೀತಿಯಲ್ಲಿ ತೊಡಗಿಸಿಕೊಂಡಿರುವುದಕ್ಕೆ ನಾನಂತೂ ಭಾಳ ಸಂತಸ ಪಟ್ಟೆ. ನನ್ನನ್ನು ಅತಿಥಿಯಾಗಿ ಕರೆದು ನನಗೆ ಗೌರವ ನೀಡಿ ನಿಮ್ಮ ಸಂಸ್ಥೆಯ ಆ ಸಂಭ್ರಮದಲ್ಲಿ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅನುಭವದ ಮಾತುಗಳಲ್ಲಿ ವಿಶೇಷವಾಗಿ 10ನೇ ತರಗತಿಯಲ್ಲಿ ಮಕ್ಕಳನ್ನು ಬಹಳಷ್ಟು ಜಾಗೃತೆಯಿಂದ ನಾವು ನೋಡಿಕೊಳ್ಬೇಕಾಗ್ತದೆ. ನಮ್ಮದು ಶ್ರೀರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ನಾನು ಎಷ್ಟೇ ಬ್ಯುಸಿ ಇದ್ರೂ ಸಹ ನಾನು ಶಾಲಾ ಮಕ್ಕಳ ಆ ಒಂದು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತೇನೆ. ಎಲ್ಲರಿಗೂ ಅಚ್ಚರಿ ಆಗ್ತದೆ. ನಾವು ರಾಜಕೀಯದಲ್ಲಿರ್ಬೋದು, ಧಾರ್ಮಿಕದಲ್ಲಿರ್ಬೋದು, ಸಾಮಾಜಿಕದಲ್ಲಿರ್ಬೋದು, ಅದೇ ಶೈಕ್ಷಣಿಕವಾಗಿ ಇದ್ದೇನೆ ಅಂತ ಆದಾಗ ಪ್ರತಿಯೊಂದು ವಿದ್ಯಾರ್ಥಿಗಳ ಬಗ್ಗೆ ಮತ್ತು 10ನೇ ತರಗತಿಗೆ ಫಲಿತಾಂಶಕ್ಕಾಗುವಾಗ ಅವರ ಜೊತೆಗಿದ್ದು ಅವರ ಪೋಷಕರನ್ನು ತರಿಸಿ ಯಾರು ಡಲ್ ಇದ್ದಾರೆ, ಯಾರು ಕಡಿಮೆ ಅಂಕ ಉಂಟು, ಆ ಪೈಪೋಟಿಯಲ್ಲಿ ಅವರು ಗೆಲ್ಲಬೇಕು ಅಂದಿದ್ದರೆ ಅನೇಕ ವಿಚಾರಗಳನ್ನು ಹಂಚಿಕೊಳ್ತೇವೆ. ನಾವು ಅವರನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಮಕ್ಕಳಲ್ಲಿ ಒಂದು ಕೆಟ್ಟ ಚಟಗಳನ್ನು ನಾವು ಬಿಡಿಸುವಂಥ ವ್ಯವಸ್ಥೆಗೆ ಹೆಚ್ಚು ಒತ್ತು ಕೊಡಬೇಕಾಗ್ತದೆ. ಅಂದರೆ ಮಕ್ಕಳನ್ನು ಪ್ರತಿನಿತ್ಯ ತಿದ್ದಬೇಕಾಗ್ತದೆ. ತಪ್ಪು ಮಾಡುವವರು ನಾವೇ, ನಮ್ಮ ಮಕ್ಕಳೇ. ಆದರೆ ತಪ್ಪು ಮಾಡ್ತಾರೆ ಅಂಥೇಳಿ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲಿ ತಪ್ಪು ಮಾಡ್ತಾರೆ, ಯಾಕೆ ತಪ್ಪು ಮಾಡ್ತಾರೆ ಅಂತೇಳುವಂಥ ಸೂಕ್ಷ್ಮವಾಗಿ ಗಮನಿಸುವಂಥ ಜವಾಬ್ದಾರಿ ಪೋಷಕರದ್ದು ಮತ್ತು ಶಿಕ್ಷಕರದ್ದು ಆಗ್ತದೆ. ಎಲ್ಲವನ್ನು ನಾವು ಶಿಕ್ಷಕರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಒಂದು ತರಗತಿಯಲ್ಲಿ 50 ಮಕ್ಕಳಿದ್ದರೆ ಆ 50 ಮಕ್ಕಳಿಗೂ ಎಲ್ಲರನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಪೋಷಕರ ಸಹಕಾರ ಇದ್ದರೆ, ಶಿಕ್ಷಕರು ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಅಲ್ಲಿ ಮಕ್ಕಳನ್ನು ಸಮರ್ಪಕವಾಗಿ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಬೆಳೆಸಲಿಕ್ಕೆ ಸಾಧ್ಯತೆ ಆಗ್ತದೆ. 100ಕ್ಕೆ 100 ಫಲಿತಾಂಶವನ್ನು ತರಲಿಕ್ಕೂ ಸಾಧ್ಯತೆಗಳಾಗ್ತದೆ. ಅನೇಕ ಸಂದರ್ಭಗಳಲ್ಲಿ ಯಾವುದು ಆಗೋದಿಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ. 100ಕ್ಕೆ 100 ಫಲಿತಾಂಶವನ್ನು ತರಲಿಕ್ಕೆ ಸಾಧ್ಯತೆ ಇದೆ. ನಾವೆಂದರೆ ಪ್ರತಿಯೊಂದು ಮಕ್ಕಳನ್ನು ಸಹ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಇವತ್ತು ಪದವಿ ಪೂರ್ವ ಕಾಲೇಜಿನ ತನಕ ಬೆಳೆದಿದೆ. ಮುಂದಿನ ದಿನಗಳಲ್ಲೂ ಇಂಥ ಒಂದು ಒಳ್ಳೆಯ ಸಂಸ್ಥೆಗೆ ಉಜ್ವಲ ಭವಿಷ್ಯತ್ತಿದೆ ಅಂತ ಹೇಳುವುದಲ್ಲದೆ, ಇದಕ್ಕೆ ಪೂರಕವಾಗಿ ನಾನು KP ಅಹಮದ್ ಹಾಜಿ ಅವರಿಗೆ ಮತ್ತೊಮ್ಮೆ ಮತ್ತು ಆಡಳಿತ ಮಂಡಳಿ ಎಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಾಜದಲ್ಲಿ ಪೂರಕವಾಗಿ ಮಾಡುವಂಥ ಕೆಲಸಗಳು ನಮಗೆ ಇನ್ನಷ್ಟು ಒಳ್ಳೆಯ ಯೋಗ ಭಾಗ್ಯಗಳು ಬರಲಿ, ಇನ್ನಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಆಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ಮೊನ್ನೆಯ ಕ್ರೀಡಾಕೂಟಕ್ಕೆ ನಿಮ್ಮ ಈಗಾಗಲೇ ಉಲ್ಲೇಖ ಮಾಡಿದರು. ತರಗತಿ ಕೊಠಡಿಗಳನ್ನು ಕೊಟ್ಟಿದ್ದೀರಾ, ನಿಮ್ಮ ಕ್ರೀಡಾ ಶಿಕ್ಷಕರು ನಮ್ಮಲ್ಲಿ ಸೇರಿಕೊಂಡಿದ್ದರು, ಪರಿಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರು KP ಅಹಮದ್ ಹಾಜಿ ಅವರು ಆರ್ಥಿಕವಾಗಿಯೂ ಸಹ ಆ ಕ್ರೀಡಾಕೂಟಕ್ಕೆ ಸಹಾಯದಾನವನ್ನು ಮಾಡಿದ್ದಾರೆ. ಹಾಗಾಗಿ ಒಟ್ಟು ನಮ್ಮ ಮೊನ್ನೆಯ ಒಂದು ಸಣ್ಣ ವಿಚಾರವನ್ನು ಹೇಳಿಬಿಡ್ತೇನೆ. ಕ್ರೀಡಾಕೂಟದ್ದು ನಮಗೊಂದು ಕಲ್ಪನೆ ಇತ್ತು, ಅದು ಅತ್ಯಂತ ಅದ್ಭುತವಾಗಿ ಇರಬೇಕು, ಅದೊಂದು ಇತಿಹಾಸ ದಾಖಲೆ ಆಗಿರಬೇಕು. ಈ ಇಂದಿನ ದಿನಗಳಲ್ಲಿ ಯಾರು ಮಾಡದಂಥ ಕ್ರೀಡಾಕೂಟವನ್ನು ಪುತ್ತೂರಿನಲ್ಲಿ ನೀವೆಲ್ಲರೂ ಸೇರಿ ಮಾಡಬೇಕು ಅಂತೇಳಿ ಇತ್ತು. ಅದಕ್ಕಾಗಿ ಪ್ರಥಮವಾಗಿ ನಾವು ನೋಡಿದ್ದು ಆ ಕ್ರೀಡಾಕೂಟ ಪುತ್ತೂರಲ್ಲಿ ಮಾಡ್ತೇವೆ ಅಂತ ಹೇಳುವಾಗ ಎಲ್ಲರಿಗೊಂದು ಪ್ರಶ್ನೆ ಬಂದದ್ದು, ವಸತಿ ವ್ಯವಸ್ಥೆಯನ್ನು ಹೇಗೆ ಮಾಡೋದು ಅಂತೇಳಿ. 2,500 ವಿದ್ಯಾರ್ಥಿಗಳಿಗೆ ವಸತಿ ಪುತ್ತೂರಿನಲ್ಲಿ ಮಾಡಲಿಕ್ಕೆ ಸಾಧ್ಯವಾ ಅಂತೇಳುವ ಪ್ರಶ್ನೆ ಪ್ರಥಮವಾಗಿ ನಮಗೆ ಕಂಡದ್ದು. ಅದು ಸಾಧ್ಯ ಅಂತೇಳಿ ಸಾಬೀತುಪಡಿಸಿದ್ದು ನಿಮ್ಮ ಸಂಸ್ಥೆ ಸಹಿತ ಪುತ್ತೂರಿನ 12 ಶಿಕ್ಷಣ ಸಂಸ್ಥೆಗಳು ಅತ್ಯಂತ ಸುಸಜ್ಜಿತವಾದ ಕೊಠಡಿಗಳು ಅಲ್ಲದೆ, ಆ ಶೌಚಾಲಯಗಳು ಅಲ್ಲದೆ, ಯಾವುದೇ ನುಸಿಯ ಬಾಧೆ ಇಲ್ಲದೆ ಸ್ವಚ್ಛತೆಗೆ ಗಮನ ಹರಿಸಿಕೊಂಡು ಅತ್ಯಂತ ಒಳ್ಳೆಯ ತರಗತಿಗಳನ್ನು ಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಇದು ದಾಖಲೆ. ಯಾರಿಗೂ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲದಿದ್ದರೆ
ಒಂದು ತಾಲೂಕು ಕೇಂದ್ರದಲ್ಲಿ ಇಂಥ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಜಿಲ್ಲಾ ಕೇಂದ್ರದಲ್ಲಿ ಮಾಡ್ಬೋದು. ಆದರೆ ಇವತ್ತು ಪುತ್ತೂರಿನಲ್ಲಿ ಮಾಡಿ ಯಶಸ್ವಿಯಾಗಿದ್ದೇವೆ. ಊಟ ಉಪಚಾರದಲ್ಲಿ ಒಂದು ದಾಖಲೆಯನ್ನೇ ನಿರ್ಮಿಸಿದ್ದೇವೆ. ರಾಜ್ಯದ ಯಾವ ಭಾಗದವರಿಗೆ ಯಾವ ಆಹಾರ ಬೇಕು, ಇವತ್ತು ಜೋಳ ರೊಟ್ಟಿ ಬೇಕಾ, ಮುದ್ದೆ ಬೇಕಾ, ಚಪಾತಿ ಬೇಕಾ, ಏನು ಬೇಕಿದ್ರೂ ಸಹ ಇಲ್ಲ ಅಂತೆನ್ನದೆ ಎಲ್ಲವನ್ನು ಕೊಟ್ಟಂಥ ದಾಖಲೆಯನ್ನು ಸಹ ಈ ಕ್ರೀಡಾಕೂಟದಲ್ಲಿ ನಾವು ಮಾಡಿದ್ದೇವೆ. ಇದನ್ನು ನಾನು ಹೊಗಳಿಕೊಳ್ಳುವುದೊಂದಲ್ಲ, ಎಲ್ಲರೂ ಮೆಚ್ಚಿಕೊಳ್ಳುವಂಥ ಒಂದು ಕ್ರೀಡಾಕೂಟವಾಗಿ ಇವತ್ತು ಪುತ್ತೂರಿನ ನಾವು ನೀವೆಲ್ಲ ಸೇರಿ ಮಾಡಿದ್ದೇವೆ ಅಂತ ಹೇಳುವ ಸಾಧನೆ ನಮ್ಮದು. ಹಾಗೆ ಒಟ್ಟಿನಲ್ಲಿ ಅಂಥ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಿ KP ಅಹಮದ್ ಹಾಜಿ ಅವರಿಗೆ ನಮ್ಮ ಆಶಯದಂತೆ ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿಗೆ ನಾವೆಲ್ಲ ಕಾಯ್ತಾ ಇದ್ದೇವೆ. ಅದಕ್ಕೆ ಇನ್ನಷ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳು ಈ ಸಮಾಜದಲ್ಲಿ ಅವರ ಮೂಲಕ ಆಗ್ತಾ ಇದೆ. ಆಗಲಿ, ಅವರ ಒಂದು ಮನುಷ್ಯತ್ವ ಹೇಗೆ ಇದೆ ಅಂತ ಹೇಳುವಂಥದ್ದನ್ನು ಯಾರಾದರೂ ಒಬ್ಬ ಕಷ್ಟದವನು, ಯಾರಾದರೂ ಒಳ್ಳೆಯವರನ್ನು ಗುರುತಿಸುವಂಥ ದೊಡ್ಡ ಗುಣ ಅವರಲ್ಲಿದೆ. ನಾನು ಭಾಳ ಮುಖ್ಯವಾಗಿ ಗಮನಿಸಿದ್ದು ದೊಡ್ಡ ಗುಣ ಅದಿದೆ. ಯಾರಾದರೂ ಒಳ್ಳೆಯವರು ಅಂತ ಹೇಳಿದರೆ ಅವರ ಬಗ್ಗೆ 4 ಒಳ್ಳೆಯ ಮಾತುಗಳನ್ನು ಆಡುವಂಥದ್ದು, ಯಾರಾದರೂ ಒಳ್ಳೆಯವರಿದ್ದರೆ ಅವರಿಗೇನೋ ಒಂದು ಸಹಾಯ ಮಾಡುವಂಥದ್ದು. ಈ ರೀತಿಯ ಕಲ್ಪನೆ ಅವರ ಜೀವನದಿಂದ ಪ್ರಾರಂಭಗೊಂಡು ಇವತ್ತಿನ ತನಕ ಬೆಳೆದು ಬಂದಿದೆ. ಹಾಗಾಗಿ ದೇವರವರಿಗೆ ಈ ಒಂದು ಪ್ರಶಸ್ತಿಯ ಮೂಲಕ ಅವರನ್ನು ಗುರುತಿಸಿಕೊಳ್ಳುವಂಥದ್ದು ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೂ ಅವರ ಸಂಸ್ಥೆಗೂ ಉಜ್ವಲ ಭವಿಷ್ಯತ್ತನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ಹೊಂದಿಸಿ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಈ ಸಂಸ್ಥೆಯ ಯಶಸ್ಸಿಗಾಗಿ ಪ್ರಾರ್ಥಿಸಿದ, ಆಶೀರ್ವದಿಸಿದಂತಹ ಕಾವು ಹೇಮನಾಥ ಶೆಟ್ಟಿ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಚುಟುಕಾಗಿ ಮುಗಿಸ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಮಹತ್ವವಾದಂತಹ ಒಂದು ಘಟ್ಟಕ್ಕೆ ನಾವು ತಲುಪ್ತಾ ಇದ್ದೇವೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಕಳೆದ ಕನ್ನಡ ರಾಜ್ಯೋತ್ಸವದ ದಿನ ನಮ್ಮ ಶಾಲೆಯ ಅಧ್ಯಕ್ಷರಾಗಿರುವಂತಹ ಜನಾಬ್ KP ಅಹಮದ್ ಹಾಜಿ ಆಕರ್ಷಣ್ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ಘನ ಸರ್ಕಾರ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಈ ಸಂದರ್ಭದಲ್ಲಿ ಈ ವಿಷಯ ನಮ್ಮೆಲ್ಲರಿಗೂ ಕೂಡ ಸಂತಸದ ವಿಷಯವಾಗಿದೆ. ಅವರನ್ನು ಗೌರವಿಸುವಂತಹ, ಸನ್ಮಾನಿಸುವಂತಹ ವಿಚಾರ ನಮ್ಮ ಕರ್ತವ್ಯವೂ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಅವರಿಗೆ ಒಂದು ಸಣ್ಣ ಪ್ರಮಾಣದ ಸನ್ಮಾನವನ್ನು ನಾವು ಮಾಡಲಿಕ್ಕಿದ್ದೇವೆ. ಈ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಸಹ ಶಿಕ್ಷಕರಾಗಿರುವಂತಹ ಮಂಜುನಾಥ್ ಸರ್ ಇವರು. ಪುಸ್ತಕದಿ ದೊರೆತರಿವು ಮಸ್ತಕದ ತಳೆದ ಮನಿ, ಚಿತ್ತದೊಳು ದೊರೆತರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ ಹೇಳಿಕೊಂಡು DV ಜಿಯವರು ತಮ್ಮ ಕಗ್ಗದಲ್ಲಿ ಹೇಳಿದ್ದಾರೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವಂತಹ ಮಾನ್ಯ KP ಅಹಮದ್ ಹಾಜಿ ಆಕರ್ಷಣ್ ಇವರ ಕಿರು ಪರಿಚಯವನ್ನು ತಮ್ಮ ಮುಂದಿಡಲು ಹರ್ಷಿಸ್ತಾ ಇದ್ದೇನೆ. ಅನ್ಸಾರುದ್ದೀನ್ ಎಜುಕೇಷನ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದಂತಹ ಮಾನ್ಯ KP ಅಹಮದ್ ಹಾಜಿಯವರು ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದಂತಹ ಇವರ ಕಿರು ಪರಿಚಯವನ್ನು ತಮ್ಮ ಮುಂದಿಡಲು ಹರ್ಷಿಸುತ್ತೇನೆ. ಸಾಮಾಜಿಕ, ಧಾರ್ಮಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲೇ ತನ್ನನ್ನು ತಾನು ತೊಡಗಿಸಿಕೊಂಡ ಮಾನ್ಯ KP ಅಹಮದ್ ಹಾಜಿ ಅವರು ಪುತ್ತೂರು ತಾಲೂಕು ಕುಂಬ್ರ ಸಮೀಪದ ಶೇಖ್ಮಲೆ ಎಂಬಲ್ಲಿ ಜನಿಸಿದವರು. ತಂದೆ ಜನಾಬ್ ಮುಹಿದ್ದೀನ್, ತಾಯಿ ಶ್ರೀಮತಿ ರುಕ್ಯಾ. ಇವರು ತನ್ನ 18ನೇ ವಯಸ್ಸಿನಲ್ಲಿ ಶೇಖ್ಮಲೆಯ ಖಿದ್ಮತುಲ್ ಯಂಗ್ ಮೆನ್ಸ್ ಅಸೋಸಿಯೇಷನ್ ಮೂಲಕ ಅದರ ಅಧ್ಯಕ್ಷರಾಗಿ ಸಾಮುದಾಯಿಕ ಸೇವೆಯನ್ನು ಆರಂಭಿಸಿದಂತಹ ಇವರು ಕರ್ನಾಟಕದ ಮೊದಲ ಭೌತಿಕ ಸಮನ್ವಯ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾಗಿರುವಂತಹ KIC ಕುಂಬ್ರ ಇದರ ರೂವಾರಿ. ಕಳೆದ ಕೆಲವು ದಶಕಗಳಿಂದ ಅನ್ಸಾರುದ್ದೀನ್ ಎಜುಕೇಷನ್ ಟ್ರಸ್ಟಿನ ಯಶಸ್ವಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಪುತ್ತೂರು ತಾಲೂಕು ಸಾಲ್ಮರ ಅನ್ಸಾರುದ್ದೀನ್ ಯತೀಮ್ಖಾನದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರುವವರು KP ಅಹಮದ್ ಹಾಜಿಯವರು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಇದರ ಉಪಾಧ್ಯಕ್ಷರಾಗಿ ಪ್ರಸ್ತುತವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
ತಾವು ಕರ್ನಾಟಕದ ರಾಜ್ಯ ವಫ್ ಕೌನ್ಸಿಲ್ ಇದರ ಸದಸ್ಯರಾಗಿ, ಸೀರತ್ ಕಮಿಟಿ ಪುತ್ತೂರು ಇದರ ಕಾರ್ಯಾಧ್ಯಕ್ಷರಾಗಿ, ಪುತ್ತೂರು ಮುಸ್ಲಿಂ ಸಂಯುಕ್ತ ಜಮಾತ್ ಇದರ ಉಪಾಧ್ಯಕ್ಷರಾಗಿ, ಜಮಿಯತುಲ್ ಫಲಾಹ್ ಪುತ್ತೂರು ಘಟಕದ ಸ್ಥಾಪಕ ಅಧ್ಯಕ್ಷರಾಗಿ ಮತ್ತು ಜಿಲ್ಲಾ ಜಮಿಯತುಲ್ ಫಲಾಹ್ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಜರತ್ ಸೈಯದ್ ಮದನಿ ರೆಸಿಡೆನ್ಷಿಯಲ್ ಸ್ಕೂಲ್ ಇದರ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಇವರ ಇನ್ನಷ್ಟು ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿ. ವಿವಿಧ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಮೂಲಕ ಹಲವು ವಿದ್ಯಾವಂತರಿಗೆ ಆಶ್ರಯ ನೀಡುವಂತಹ ಇವರ ಹೃದಯ ವೈಶಾಲ್ಯತೆಯನ್ನು ನಾವೆಲ್ಲರೂ ಕೂಡ ತುಂಬು ಹೃದಯದಿಂದ ಸಂತೋಷ ಪಡ್ತಾ ಇದ್ದೇವೆ. ತಮಗೆ ಆ ಭಗವಂತನು ಸಕಲ ಐಶ್ವರ್ಯವನ್ನು ಕೊಟ್ಟು ಸನ್ಮಂಗಲವನ್ನುಂಟು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಮೌಂಟೇನ್ ವ್ಯೂ ಸಮೂಹ ಶಿಕ್ಷಣ ಸಂಸ್ಥೆಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಸರ್. ಈಗ ತಮಗೆ ದೊರೆತಿರುವಂಥದ್ದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಮುಂದೆ ಜಿಲ್ಲಾ ರಾಜ್ಯೋತ್ಸವದ ಬದಲಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತರಾಗಲಿ, ಹಾಗೆ ರಾಷ್ಟ್ರ ಮಟ್ಟದಲ್ಲಿ KP ಅಹಮದಾಜಿಯವರು ಗುರುತಿಸುವಂತಹ ಒಬ್ಬ ವ್ಯಕ್ತಿಯಾಗಿ ಹೊರಹೊಮ್ಮಲಿ. ಅಂಥವರಿಗೆ ಭಗವಂತನು ಪೂರ್ಣಾನುಗ್ರಹವನ್ನು ನೀಡಿ ಮುಂದೆ ಯಶಸ್ವಿನ ಜೀವನವನ್ನು ಮಾಡುವುದರ ಮೂಲಕ ಸಮಾಜ ಸೇವೆಗೈಯಲು ಅವಕಾಶವನ್ನು ಮಾಡಿಕೊಡಲಿ ಅಂತ ಹೇಳಿಕೊಂಡು ಈ ಶುಭ ಸಂದರ್ಭದಲ್ಲಿ ಎಲ್ಲ ಗಣ್ಯಾತಿ ಗಣ್ಯರ ಪರವಾಗಿ, ಊರ ಸಮಸ್ತರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕಿಯರು ಕೂಡ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಮೌಂಟೇನ್ಯೂನ ಇತಿಹಾಸದಲ್ಲಿ ಹೊಸ ಇತಿಹಾಸವನ್ನು ಬರೆದಂತಹ ಈ ಒಂದು ಪ್ರಶಸ್ತಿ. ಮೌಂಟೇನ್ಯೂ ಸಮೂಹ ಶಿಕ್ಷಣ ಸಂಸ್ಥೆ ಯಾವತ್ತೂ ಕೂಡ ಮರೆಯಲಾಗದಂತಹ ಒಂದು ವಿಚಾರ. ಇನ್ನಷ್ಟು ಅತ್ಯುನ್ನತವಾದಂತಹ ಪ್ರಶಸ್ತಿ ತಮ್ಮನ್ನರಸಿ ಬರಲಿ ಎನ್ನುವಂತಹ ಪ್ರಾರ್ಥನೆಯೇ ನಮ್ಮದು. ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದ ಹಾಗಿನ ಸಂತೋಷ ನಮ್ಮಲ್ಲಿ ಮತ್ತು ನೆರೆದಿರುವವರಲ್ಲಿ ಕಾಣ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಮತ್ತೊಮ್ಮೆ ನಮ್ಮ ಅಧ್ಯಕ್ಷರನ್ನು ಅಭಿನಂದಿಸುತ್ತಾ ಗೌರವಿಸುತ್ತಾ ಇಂದಿನ ಈ ಒಂದು ಸಭೆಯ ಕೊನೆಯ ಭಾಗಕ್ಕೆ ನಾವು ತಲುಪಿದ್ದೇವೆ. ಇದೀಗ ಸನ್ಮಾನವನ್ನು ಸ್ವೀಕರಿಸಿದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು, ವಿದ್ವತ್ತಿಗೆ ತಕ್ಕ ವಿನಯವನ್ನು ರೂಢಿಸಿಕೊಂಡಿರುವ ನಮ್ಮ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರು ಹಾಗೂ ಪ್ರಸಕ್ತ ಅಧ್ಯಕ್ಷರು, ಈ ಸಭೆಯ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವವರು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವಂತಹ ಜನಾಬ್ KP ಅಹಮದಾಜಿ ಆಕರ್ಷಣ್ ಇವರು ನಮ್ಮನ್ನುದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳನ್ನಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಶುಭ ಸಮಾರಂಭ, ಈ ಮುಸ್ಸಂಜೆಯ ಈ ಸಮಾರಂಭ, ಶಾಲಾ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಮ್ಮೊಂದಿಗೆ ಇಲ್ಲಿ ಬಂದು ಆಸೀನರಾಗಿ ಅನೇಕ ವಿಷಯಗಳ ಬಗ್ಗೆ ತಿಳಿಸಿದಂತಹ ನನ್ನ ಆತ್ಮೀಯರು ಆದಂತಹ ಮಾನ್ಯ ಹೇಮನಾಥ್ ಶೆಟ್ಟಿಯವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಟ್ರಸ್ಟಿಗಳೇ, ಉಸ್ತಾದವರಿಯರುಗಳೇ, ಮುಖ್ಯೋಪಾಧ್ಯಾಯರೇ, ಹಾಗೆಯೇ ಶಿಕ್ಷಕಿಯರೇ, ವಿದ್ಯಾರ್ಥಿಗಳ ಪೋಷಕರೇ, ಮುದ್ದಿನ ವಿದ್ಯಾರ್ಥಿನಿಯರೇ, ನೆರೆದಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಪತ್ರಕರ್ತ ಮಿತ್ರ ಬಾಂಧವರೇ, ಒಂಥರ ಮುಜುಗುರ. ಈ ಒಂದು ಸನ್ಮಾನ ಅಂತ ಹೇಳುವುದಕ್ಕೆ ನಾನು ಸ್ವಲ್ಪ ದೂರ. ಇವತ್ತು ಸನ್ಮಾನ ಮಾಡ್ತೇವೆ ಅಂತೇಳಿ ಸ್ವಲ್ಪ ದಿವಸದ ಹಿಂದೆ ಹೇಳಿದಾಗ ಅದು ಬೇಡ ಅಂತ ಹೇಳಿದ್ದೆ. ಈಗ ತಾನೇ ಸ್ವಲ್ಪ ಟೈಮಿಗೆ ಮೊದಲು ಗೊತ್ತಾಯಿತು. ಆ ಮುಜುಗುರ ಯಾಕೆ ಅಂತ ಹೇಳಿದರೆ, ನಾನು ಇರುವಂತಹ ಸಂಸ್ಥೆಯಲ್ಲಿ ನಾನೇ ಸ್ಥಾಪಿಸಿ ತೊಡಗಿಸಿಕೊಂಡಂತಹ ಈ ಸಂಸ್ಥೆಯಲ್ಲಿ ನನಗೇ ಸನ್ಮಾನ ಅಂತ ಹೇಳಿದರೆ ಅದೊಂಥರ ಮುಜುಗುರ ಆಗ್ತಾಯಿದೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಹೋಗಿದ್ದೇನೆ, ಸನ್ಮಾನ ಸ್ವೀಕರಿಸಿದ್ದೇನೆ. ಇಲ್ಲಿ ಸೇರಿದವರು ನಮ್ಮವರು, ನಮ್ಮದೇ ಹಿತಚಿಂತಕರು, ಈ ಒಂದು ಸಂಸ್ಥೆಯ ಅಂಗ. ಇಲ್ಲಿಯ ಶಿಕ್ಷಕರು ಕೂಡ ಅವರು ನಮ್ಮ ಒಂದು ಕುಟುಂಬದ ಹಾಗೆ ಇರುವವರು. ನಮ್ಮ ಸಂಸ್ಥೆಯ ಸಮಿತಿಯ ಸದಸ್ಯರುಗಳ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ನನ್ನ ಎಲ್ಲ ಕಷ್ಟ ಸುಖಗಳಲ್ಲಿ ಒಟ್ಟಿಗೆ ನಿಂತು ಪಾಲ್ಗೊಳ್ಳುತ್ತಾ ಬಂದವರು. ಇನ್ನು ಹೇಮನಾಥ್ ಶೆಟ್ಟಿಯವರ ಬಗ್ಗೆ ಹೇಳುವುದಾದರೆ, ಅವರು ಹೇಳಿದರು ಅನೇಕ ವಿಚಾರ, ಇಲ್ಲಿ ಬಂದ ಬಗ್ಗೆ ಸಂತೋಷವಾದ ವಿಷಯದ ಬಗ್ಗೆ ಹೇಳಿದರು. ಈ ಒಂದು ಸಂತೋಷದ ಸಮಯದಲ್ಲಿ ನನ್ನನ್ನು ಕರೆದಿದ್ದೀರಿ, ಅದು ಖುಷಿಯಾಗಿದೆ ಅಂತ ಹೇಳುವ ಅರ್ಥ ಬರುವಂಥ ಮಾತನ್ನು ಅವರು ಹೇಳಿದರು. ಆಗ ನನಗೆ ಒಂದು ನೆನಪಾದದ್ದು, ಅವರು ಸಂತೋಷದ ಸಮಯದಲ್ಲಿ ನಮ್ಮೊಂದಿಗೆ ಸೇರಿದರು, ಆದರೆ ನಮ್ಮ ಕಷ್ಟದ ಸಮಯದಲ್ಲಿ ಅವರಿಗೆ ಒಂದು ಫೋನ್ ಮಾಡಿ ಹೇಳಿದರೂ ಕೂಡ ಓಡಿ ಬರ್ತು ಅಂತಿದ್ದ ಒಬ್ಬ ನಾಯಕ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಅನೇಕ ಸಲ ಅನೇಕ ವಿಷಯಗಳಲ್ಲಿ ಅವರ ಹತ್ರ ಒಂದು ಸೂಚನೆ ಅಥವಾ ಒಂದು ಮಾತು ಅಥವಾ ಒಂದು ಫೋನ್ ಕಾಲ್, ಇದರ ಮುಖಾಂತರ ಅನೇಕ ವಿಷಯಗಳ ಬಗ್ಗೆ, ಅನೇಕ ಸಮಸ್ಯೆಗಳ ಬಗ್ಗೆ, ಅನೇಕ ನಮ್ಮ ಸಮುದಾಯದ, ಸಮಾಜದ, ಇನ್ನಿತರ ಸಮುದಾಯದ
ಬಡವರ ಹಲವು ವಿಷಯಗಳ ಬಗ್ಗೆ ಉಲ್ಲೇಖಿಸಿದಾಗ ಅದಕ್ಕೆ ಸ್ಪಂದಿಸಿದವರು, ನಮ್ಮ ಕಷ್ಟಗಳಲ್ಲಿ ಸ್ಪಂದಿಸಿದವರು, ಅವರನ್ನು ನಮ್ಮ ಸಂತೋಷದ ಸಮಯದಲ್ಲಿ ಕೂಡ ನಾವು ಕರಿಬೇಕಾದ್ದು ನನ್ನ ಕರ್ತವ್ಯ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ದೇವರು ಅವರನ್ನು ಇನ್ನಷ್ಟು ದೊಡ್ಡ ಒಂದು ನಾಯಕನನ್ನಾಗಿ ಮಾಡುವಂತಹ ಒಂದು ಅನುಗ್ರಹ ಅವರಿಗೆ ಕರುಣಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಇವತ್ತು ಈ ಸಂಸ್ಥೆಯ ಬಗ್ಗೆ ಅನೇಕ ವಿಷಯಗಳು ನಿಮಗೆ ಗೊತ್ತಿದೆ. ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಅನೇಕ ವಿಷಯಗಳ ಬಗ್ಗೆ ಉಲ್ಲೇಖ ಮಾಡಿದರು. ಸಂಸ್ಥೆಯು ಬೆಳೆಯುವುದು ಅದು ಸಂಸ್ಥೆಯ ಸಮಿತಿಯಿಂದ, ಆಡಳಿತ ಮಂಡಳಿಯಿಂದ ಮಾತ್ರ ಅಲ್ಲ. ಶಿಕ್ಷಕರು ಅದರ ದೊಡ್ಡ ಒಂದು ಎಸೆಟ್ ಅಂತ ಹೇಳಲಿಕ್ಕೆ, ಆಸ್ತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಬೆಳವಣಿಗೆ ಈ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಬೋಧಿಸುತ್ತಿರುವಂತಹ, ವಿದ್ಯೆಯನ್ನು ಕೊಡುತ್ತಿರುವಂತಹ, ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳನ್ನು ಉತ್ತಮ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡಿ ಈ ನಾಡಿನ ಉತ್ತಮ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಶ್ರಮವನ್ನು ವಹಿಸ್ತಿರುವಂತಹ ನಮ್ಮ ಶಿಕ್ಷಕ ಬಾಂಧವರು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೆ. ಇವತ್ತು ಅವರು ಅನೇಕ ಸಲ ಹೆತ್ತವರ ಹತ್ರ ಹೇಳಿರ್ಬೋದು, ಅವರು ಮಕ್ಕಳನ್ನು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ನೀವು ಕಳುಹಿಸಿಕೊಡ್ಬೇಕು ಅಥವಾ ಯಾವ ರೀತಿಯಲ್ಲಿ ನೀವು ನೋಡಿಕೊಳ್ಬೇಕು ಅಂತ ಹೇಳುವಂತಹ ವಿಷಯಗಳನ್ನು ಕೂಡ ಹೇಳಿರ್ಬೋದು. ಅದಕ್ಕೆ ಬೇಕಾದಂಥ ಪ್ರೆಷರ್ ಕೂಡ ನಾವು ಹಾಕಿರ್ತಾ ಇದ್ದೇವೆ. ಆದರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಶಾಲಾ ಆಡಳಿತ ಮಂಡಳಿ ಅಥವಾ ಶಾಲಾ ಶಿಕ್ಷಕರು ಶಿಕ್ಷಣವನ್ನು ಕೊಟ್ಟ ಕೂಡಲೇ ಅವರು ಪರಿಪೂರ್ಣರಾಗುವುದಿಲ್ಲ. ಅದರಲ್ಲಿ ಹೆತ್ತವರದ್ದು ಕೂಡ ದೊಡ್ಡ ಪಾತ್ರ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇವತ್ತು ಪೋಷಕರು ಹೆಚ್ಚಿನ ಜನ ಇಲ್ಲಿ ಇದ್ದಾರೆ. ದಯವಿಟ್ಟು ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಮಕ್ಕಳು ಅಂತ ಹೇಳಿದರೆ ನಮ್ಮ ಫ್ಯೂಚರ್. ಅದು ನಮಗೆ ನಮ್ಮ ಮನೆಗೆ ಮಾತ್ರ ಅಲ್ಲ, ಈ ನಾಡಿಗೆ ಮಾತ್ರ ಅಲ್ಲ, ಈ ದೇಶಕ್ಕೆ ಅವರನ್ನು ದೊಡ್ಡ ಒಬ್ಬ ಮೇಧಾವಿಯನ್ನಾಗಿ, ಮುತ್ಸದ್ದಿಯನ್ನಾಗಿ, ನಾಗರಿಕನನ್ನಾಗಿ, ನೇತಾರನನ್ನಾಗಿ ಮಾಡುವಂತಹ ಕೆಲಸ ನಮ್ಮೆಲ್ಲರ ಮೇಲಿದೆ. ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಹೆತ್ತವರ ಮೇಲಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜಾಸ್ತಿ ಮಾತನಾಡ್ತಾ ಹೋಗುತ್ತಿಲ್ಲ, ಯಾಕೆಂತ ಹೇಳಿದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಇವತ್ತು ನನಗೆ ಒಂದು ಮಾತು ನೆನಪಾಯಿತು. ನಾನು ಕುಂಬ್ರದಲ್ಲಿ ಶಾಲೆಯಲ್ಲಿ ಕಲಿತಾ ಇರುವಾಗ ನನ್ನ ಅನಿಸಿಕೆ 6ನೇ ಕ್ಲಾಸ 7ನೇ ಕ್ಲಾಸ ಇರಬೇಕು. ಸುಬ್ರಾಯ ಭಟ್ರು ಅಂತೇಳಿ ನಮ್ಮ ಶಾಲೆಯಲ್ಲಿ ನಮಗೆ ಗುರುಗಳಿದ್ದರು. ಅವರು ಒಂದು ದಿವಸ ಹೇಳಿದರು, ಮಕ್ಕಳೇ, ನೀವು ಈಗ ಆಗೆಲ್ಲ ಪೇಪರ್ ಇರೋದು, ಪತ್ರಿಕೆಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದವರ ಫೋಟೋ ಕೂಡ ಬರ್ತದೆ, ಕೆಟ್ಟ ಕೆಲಸ ಮಾಡಿದವರ ಫೋಟೋ ಕೂಡ ಬರ್ತದೆ. ದಯವಿಟ್ಟು ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ಒಳ್ಳೆಯ ಕೆಲಸ ಮಾಡಿ ನಿಮ್ಮ ಫೋಟೋಗಳನ್ನು ಬರುವ ಹಾಗೆ ಮಾಡಿ ಅಂತೇಳಿ. ನಾನದು ಯಾಕೆ ಈಗ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂತೇಳಿದರೆ, ನಮ್ಮ ಮಕ್ಕಳು ಮುಂದಿನ ದಿವಸದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿ ಅವರು ರಾಷ್ಟ್ರೀಯವಾಗಿ ಮಾತ್ರವಲ್ಲ ಇಡೀ ಜಗತ್ತಿನಲ್ಲೇ ಅವರ ಹೆಸರುವಾಸಿಯಾಗಬೇಕಾದಂತಹ ಎಲ್ಲ ಶ್ರಮವನ್ನು ನೀವು ವಹಿಸಬೇಕು ಅಂತೇಳಿ ಕೇಳಿಕೊಳ್ಳಿಕ್ಕೋಸ್ಕರ ಆ ಮಾತನ್ನು ಇವತ್ತು ಉಲ್ಲೇಖಿಸಿ. ಮತ್ತು ನನಗೆ ಇಲ್ಲಿ ಒಂದು ಸನ್ಮಾನ ಮಾಡಿದಿರಿ. ನನ್ನ ಬಗ್ಗೆ ನಾನು ಇದ್ದದ್ದು ಅದಕ್ಕಿಂತ ಜಾಸ್ತಿ ಇದ್ದು ಎಲ್ಲ ಹೇಳ್ತಾ ಬಂದರು. ಅದನ್ನೆಲ್ಲ ಕೇಳುವಾಗ ಅಷ್ಟರ ಮಟ್ಟಿಗೆ ನಾನು ಇಲ್ಲ ಅಂತೇಳಿ ನನಗೆ ಅನಿಸ್ತು. ಆಗ ಪರಿಶುದ್ಧ ಕುರಾನ್ನ ಒಂದು ಆಯತ್ತು, ಒಂದು ವಾಕ್ಯ ನೆನಪಾಯಿತು. ಕುಲಿಲ್ಲಾಹುಮ್ಮ ಮಾಲಿಕುಲ್ ಮುಲ್ಕಿ ತೂತಿಲ್ ಮುಲ್ಕ ಮಂತಶಾ ವ ತನ್ಜಿಉಲ್ ಮುಲ್ಕ ಮಿಮ್ಮಂತಶಾ ವ ತುಇಜ್ಜು ಮಂತಶಾ ವ ತುದಿಲ್ಲು ಮಂತಶಾ ಬಿಯದಿಕಲ್ ಖೈರ್ ಇನ್ನಕ ಅಲಾ ಕುಲ್ಲಿ ಶೈಇನ್ ಕದೀರ್. ಪ್ರಭು ಸುಬ್ಹಾನಹು ವ ತಆಲಾ ಪರಿಶುದ್ಧ ಕುರಾನ್ನಲ್ಲಿ ಹೇಳಿದಂತಹ
ಆ ಒಂದು ಅತ್ಯಮೂಲ್ಯವಾದ ಪರಿಶುದ್ಧವಾದ ಆ ವಾಕ್ಯ, ನಿನಗೆ ಇಜ್ಜತ್ತನ್ನು ಕೊಡುವವನು ನಾನೇ, ನಿನ್ನನ್ನು ಜಿಲ್ಲತನಲ್ಲಿ ಮಾಡುವವನು ನಾನೇ ಅಂತ. ಅದು ನನಗೆ ನೆನಪಾಗಿತ್ತು. ಆದ್ದರಿಂದ ನಾನು ಮಾಡಿದ ಕೆಲಸ ಅಲ್ಲ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ದುವಾ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಆ ಶುಭ ಚಿಂತನೆ ಪ್ರತ್ಯೇಕವಾಗಿ ನನ್ನ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಜನರ ಆ ಒಂದು ಶುಭ ಹಾರೈಕೆ ಹಾಗೂ ನನ್ನೊಂದಿಗೆ ಈ ಒಂದು ಸಂಸ್ಥೆಯಲ್ಲಿ ನನ್ನ ಒಡನಾಡಿಗಳಾಗಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಎಲ್ಲ ಸಂಸ್ಥೆಯ ಸದಸ್ಯರುಗಳ ಹಾರೈಕೆ, ಅವರ ಸಪೋರ್ಟ್ನಿಂದ ರಬ್ಬ್ ಸುಬ್ಹಾನಹು ವ ತಆಲಾ ನನಗೆ ಈ ಒಂದು ಮಟ್ಟದಲ್ಲಿ ಅಚೀವ್ ಆಗಲು ಅವನ ಒಂದು ಕಾರುಣ್ಯದಿಂದ ಸಾಧ್ಯವಾಗಿದೆ ಮಾತ್ರ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಜಾಸ್ತಿ ಮಾತನಾಡುವುದಿಲ್ಲ. ನಿಮಗೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಈ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದ ಎಲ್ಲ ಒಂದು ಶುಭ ಸಂದೇಶಗಳನ್ನು ಕೂಡ ನೀಡುತ್ತಾ, ಶುಭ ಹಾರೈಕೆಗಳನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಹೃದಯ ತುಂಬಿ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಜನಾಬ್ KP ಅಹಮದ್ ಹಾಜಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಈ ಸಭಾ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗನ್ನು ತಂದುಕೊಟ್ಟಂತಹ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾಗಿರುವಂತಹ ಕಾವು ಹೇಮನಾಥ ಶೆಟ್ಟಿಯವರಿಗೆ ನಮ್ಮ ಪ್ರೀತಿಯ ದ್ಯೋತಕವಾಗಿ, ವಿಶ್ವಾಸದ ಸಂಕೇತವಾಗಿ ನೆನಪಿನ ಕಾಣಿಕೆಯನ್ನು ನೀಡಿ ನಾವು ಅವರನ್ನು ಗೌರವಿಸಲಿಕ್ಕಿದ್ದೇವೆ. ಈ ಗೌರವವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಜನಾಬ್ KP ಅಹಮದ್ ಹಾಜಿ ಇವರು. ಈ ಸಂಸ್ಥೆಯ ಕರೆಗೆ ಓಗೊಟ್ಟು ನಮ್ಮ ಈ ಸಭೆಗೆ ಆಗಮಿಸಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಆಶೀರ್ವಾದದ ನುಡಿಗಳನ್ನಾಡಿ ನಮ್ಮನ್ನು ಹುರಿದುಂಬಿಸಿದಂತಹ ಕಾವು ಹೇಮನಾಥ ಶೆಟ್ಟಿ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಚಿರ ನೆನಪಿನ ಕಾಣಿಕೆ. ಈ ಸಭಾ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸಮಯದ ಅಭಾವವನ್ನು ಗಮನಿಸಿಕೊಂಡು ಎಲ್ಲರನ್ನೂ ಕೂಡ ಸ್ಮರಿಸುತ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಸರ್ವರಿಗೂ ಕೂಡ ಹೃದಯಾಂತರಾಳದಿಂದ ಧನ್ಯವಾದವನ್ನು ಸಮರ್ಪಿಸಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಸಹಶಿಕ್ಷಕಿಯಾಗಿರುವಂತಹ ಕಮಲಾಕ್ಷಿ ಮೇಡಮ್ ಇವರು. A very good evening for all the dignitaries and my dear students. On behalf of our school, I extend really a hearty vote of thanks to our special chief guest, Mr. Hemnath Shetty, the correspondent of Ramakrishna High School, Puttur, who spared time from his busiest schedule to grace the occasion. Thank you, sir. Today's colorful function is presided by our well-wisher Haji KP Ahmad Haji, Honorable President of Ansaruddin Education Trust, Puttur, for his support, vision, commitment. We are very proud to say he was awarded the Jilla Rajyotsava Award for his dedication and social work. Once again, we salute and convey our gratitude to you, sir. My heartfelt thanks to Haji sir, the General Secretary of Ansaruddin Education Trust, for your valuable contribution and guidance. It is inspire for our younger generation. With God's grace, we are all grateful to you, sir. Another gentleman, the correspondent of our school, Mr. Mohammad Sahib, in his absence also, we are grateful for him.
Abdul Rahman Azad, the secretary of our school, assist with us. Thank you, sir. Our senior trustee, Haji Abdullah Haji, is also assist with us to grace the occasion. Thank you once again, you, sir. I extend my sincere thanks for the head of our institution, Miss Mohanangi ma'am, and her faculty for their valuable contribution and guidance, encouragement for in all our efforts. I convey my special thanks to the PTA president of English medium, and English medium is also assist with us. Thank you, sir. Our former councillor, Mr. Anwar Kasim, is also assist with us. Thank you, sir. So I thank you, all my colleagues and my dear friends, for your cooperation, and I thank you for once again you give attention for this function. Thank you one and all. ಧನ್ಯವಾದಗಳು ಮೇಡಮ್. ಇನ್ನು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಎಲ್ಲರೂ ಸಭಾಂಗಣದ ಮುಂಭಾಗದಲ್ಲಿ ಆಸೀನರಾಗಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಕಣ್ತುಂಬಿಕೊಳ್ಬೇಕು, ಪ್ರೋತ್ಸಾಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ.